ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯ ಮಧುರಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ರಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಉದ್ಧವ ಗೀತೆ ನಾನು ಈ ಬಳಿ ಹಿಂದೆ ಹೇಳಿದಂತೆ ಅದು ಭಗವದ್ಗೀತೆ ವಿಸ್ತಾರ, ಸ್ವಲ್ಪ ಇನ್ನೂ ವಿಸ್ತೃತವಾಗಿ ಭಗವದ್ಗೀತೆಯನ್ನು ಸಾರುವಂಥ ಗ್ರಂಥ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಂ ಅಂತ. ನಾನಿದನ್ನು ಸೂರ್ಯನಿಗೆ ಹೇಳಿದೆ, ಸೂರ್ಯ ವೈವಸ್ವತ ಮನುವಿಗೆ ಹೇಳಿದ, ಮನು ಅವನ ಮಗ ಇಕ್ಷ್ವಾಕಿಗೆ ಹೇಳಿದ. ಹೀಗೆ ರಾಜರ್ಷಿಗಳಿಂದ ಈ ಪರಂಪರೆ ಬಂತು ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ನಮಗೆ. ವೈವಸ್ವತ ಮನು ಅನ್ನುವಂದರೆ ವೈವಸ್ವತ ಮನ್ವಂತರದಲ್ಲಿ ಆಯಿತು. ಅದಕ್ಕಿಂತ ಮುಂಚೆ ಸುಮಾರು ಮನ್ವಂತರ ಆಗಿದೆ. ಮೊದಲನೇ ಮನ್ವಂತರ ಸ್ವಯಂಭವ ಮನ್ವಂತರ. ಅಲ್ಲೆಲ್ಲೇ ಹೇಗೆ ವೇದ ಪ್ರಸಾರ ಆಯಿತು ಅನ್ನೋದಕ್ಕೆ ಭಗವದ್ಗೀತೆ ಏನೂ ಹೇಳೋದಿಲ್ಲ. ಅದನ್ನು ಇಲ್ಲಿ ಉದ್ಧವನತ್ತ ಹೇಳ್ತಾನೆ ಕೃಷ್ಣ. ತೇನ ಪ್ರೋಕ್ತಾಚ ಪುತ್ರಾಯ ಮನವೇ ಪೂರ್ವಜಾಯ ಸ ತಥೋ ಭೃಗ್ವಾದಿಯೋ ಅಗರ್ಹಣನ್. ಅದನ್ನು ಸಪ್ತ ಬ್ರಹ್ಮ ಮಹರ್ಷಯ ಅಂತ. ಮೊದಲು ಸ್ವಯಂಭವ ಸೃಷ್ಟಿ ಪ್ರಾರಂಭವಾದಾಗ ಅದಕ್ಕಿಂತ ಮೊದಲು ಪ್ರಳಯ ಇತ್ತು, ಮಹಾಪ್ರಳಯ. ಅದು ಯಾಕಂದರೆ ಒಂದು ಮನ್ವಂತರ ಮುಗಿದಾಗೋ ಪ್ರಳಯ ಅಲ್ಲ, ಸೃಷ್ಟಿಯ ಪ್ರಾರಂಭದಲ್ಲಿ ಆಗುವಂತಹ ಪ್ರಳಯ. ಅದು ಲಕ್ಷಾಂತರ ವರ್ಷಗಳ ಕಾಲ ಪ್ರಳಯ ಆಗಿತ್ತಲ್ಲ. ಆವಾಗ ಉದ್ಧವ ಹೇಳ್ತಾನೆ, ವೇದ ಪರಂಪರೆ ಹೇಗೆ ಉಳಿಯಿತು? ಅವನ ಒಂದು ಲಕ್ಷಾಂತರ ವರ್ಷಗಳ ಕಾಲ ಪ್ರಳಯ ಕಾಲದಲ್ಲಿ ಯಾರೂ ಇಲ್ಲ, ಯಾವೊಬ್ಬನೂ ಇಲ್ಲ. ವೇದ ಹೇಗೆ ಉಳಿಯಿತು? ವೇದ ಪರಂಪರೆ ಹೇಗೆ ಉಳಿಯಿತು? ವೇದ ಪರಂಪರೆ ಅನಾದಿ ಕಾಲದಿಂದ ಬಂದಿದೆ ಅಂತ ಹೇಳ್ತೀರಾ ನೀವೆಲ್ಲ. ಪ್ರಳಯಕ್ಕೆ ಹೋಗಲಿ, ಈ ಸಣ್ಣ ಪ್ರಳಯ ತಗೊಂಡ್ರೂ ಕೂಡ ಕಲಿಯುಗ ಮುಗಿದ ನಂತರ ಅಥವಾ ಈ ಒಂದು ಮನ್ವಂತರ ಮುಗಿಯೋ ಪ್ರಳಯಗಳು ಕೂಡ ಅದು ಸಣ್ಣ ಪ್ರಳಯಗಳಲ್ಲ. ಯಾವುದು ಸಾವಿರಾರು ವರ್ಷಗಳ ತನಕ ಮನುಷ್ಯನೇ ಇಲ್ಲದಂಥ ಸಂದರ್ಭದಲ್ಲಿ ಆ ಪ್ರಳಯ ಕಾಲದಲ್ಲಿ ವೇದ ಹೇಗೆ ಉಳಿಯಿತು? ಅದು ಹೀಗೆ ಹರಿದು ಹೇಗೆ ಬಂತು ಅಂತ. ಅದಕ್ಕೆ ಭಗವಂತ ಕೃಷ್ಣ ಉತ್ತರ ಕೊಟ್ಟದ್ದು ಉದ್ಧವನಿಗೆ. ಇದು ಪ್ರಶ್ನೆಗೆ ಉತ್ತರವಾಗಿ, ನಾನು ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿ ಆಗುವ ತನಕ ಅದು ನನ್ನಲ್ಲೇ ಇತ್ತದು, ನಾಶ ಆಗಲಿಲ್ಲ, ನನ್ನಲ್ಲಿತ್ತು ಆ ವೇದ. ಅದು ಇದೆಲ್ಲ ದೊಡ್ಡ ಪ್ರಳಯ ಅಂದರೆ ಲಕ್ಷಾಂತರ ವರ್ಷಗಳ ಕಾಲವು ನನ್ನ ಒಳಗೆ ಇಟ್ಟಿದ್ದೆ ನಾನು, ಅದು ನಾಶ ಆಗಲಿಲ್ಲ. ನಾನು ನನ್ನ ಗರ್ಭದಿಂದ ನಾಭಿಯಿಂದ ಬ್ರಹ್ಮ ಬಂದ ಅಲ್ಲ, ಮೊದಲು ಅವನಿಗೆ ಕೊಟ್ಟೆ. ಯಾವಾಗ ಬ್ರಹ್ಮ ಸೃಷ್ಟಿ ಆಯಿತೋ ಆವಾಗ ಬ್ರಹ್ಮನಿಗೆ ಕೊಟ್ಟೆ. ಬ್ರಹ್ಮ ಏನು ಮಾಡಿದ? ಅವನ ಮಗ ವೈವಸ್ವತ ಮನು, ಸ್ವಯಂಭೂ ಮನು, ಮೊದಲನೇ ಮನ್ವಂತರ, ಅವನು ತನ್ನ ಮಗನಿಗೆ ಕೊಟ್ಟ. ತೇನ ಪ್ರೋಕ್ತಾಚ ಪುತ್ರಾಯ ಮನವೇ ಪೂರ್ವಜಾಯ ಸ ಅಂತ. ತೇನ ಪ್ರೋಕ್ತ ನೋಡಿ, ಗಮನಿಸಿ, ಸಂಸ್ಕೃತದಲ್ಲಿ ಒಂದು ಉಪಸರ್ಗ ಹಾಕಿದರೆ ಅರ್ಥ ಬೇರೆ ಆಗುತ್ತೆ. ಉಕ್ತ ಅಂದರೆ ಹೇಳಿದ್ದು, ಪ್ರೋಕ್ತ ಅಂತ ಅನ್ನೋದಕ್ಕೆ ವಿಶೇಷ ಅರ್ಥ ಇದೆ. ಒಂದು ಪ್ರೋಕ್ತ ಅಂದರೆ ಇದ್ದದ್ದನ್ನೇ ಹೇಳುವುದು, ಪ್ರಥಮಂ ಉಕ್ತಂ, ಹಿಂದೆ ಇದ್ದದ್ದನ್ನು ಹೇಳುವುದು ಪ್ರೋಕ್ತ. ಆಮೇಲೆ ಪ್ರಥಮಂ ಉಕ್ತಂ, ಇನ್ಯಾರು ಹೇಳದ್ದನ್ನು ಮೊದಲು ಹೇಳುವುದು ಪ್ರೋಕ್ತ. ಹಾಗಾಗಿ ಇಲ್ಲಿ ಪ್ರೋಕ್ತ ಅಂದರೆ ಎರಡು ಅರ್ಥ. ಒಂದು, ಹಿಂದೆ ಇದ್ದದ್ದನ್ನೇ ಹೇಳಿದ, ಪ್ರಥಮಂ ಪ್ರೋಕ್ತ ಉಕ್ತಂ, ಹಿಂದೆ ಇದ್ದಂಥದ್ದೇ, ಹಿಂದಿನ ಕಲ್ಪದಲ್ಲಿ ಇದ್ದದ್ದನ್ನೇ ನಾನು ನನ್ನ ಉದರದಲ್ಲಿ ಇಟ್ಟುಕೊಂಡು ಅದನ್ನು ಬ್ರಹ್ಮನಿಗೆ ಕೊಟ್ಟೆ. ಅದು ಮೊಟ್ಟಮೊದಲು ನಾನೇ ಕೊಟ್ಟದ್ದು ಅಂದರೆ ಪ್ರಥಮಂ ಉಕ್ತಂ. ನಾನು ಮೊಟ್ಟಮೊದಲು ಈ ವೇದವಿದ್ಯೆಯನ್ನು ಪ್ರಳಯ ಕಾಲದಲ್ಲಿ ಲಕ್ಷ ಲಕ್ಷ ವರ್ಷಗಳ ಕಾಲ ಜನರ ಸಂಪರ್ಕ ಇಲ್ಲದೆ ಅಳಿಸಿ ಹೋಗಿದ್ದ, ಅಂದರೆ ಜನಾಂಗದಲ್ಲಿ ಅಳಿಸಿ ಹೋಗಿದ್ದ ವೇದ ಅಳಿಸಿ ಹೋಗಲಿಲ್ಲ, ಅದು ನನ್ನಲ್ಲಿತ್ತು. ನಾನು ಪ್ರಳಯ ಕಾಲದಲ್ಲಿ ಎಚ್ಚರವಾಗಿದ್ದೆ, ಇಡೀ ಅನಂತ ವೇದರಾಶಿ ನನ್ನೊಳಗಿತ್ತು. ಆದ್ದರಿಂದ ಭಾಗವತದಲ್ಲಿ 10ನೇ ಸ್ಕಂಧದ ಕೊನೆಯಲ್ಲಿ ಪ್ರಳಯ ಕಾಲದಲ್ಲಿ ಭಗವಂತನನ್ನು ಲಕ್ಷ್ಮೀ ಸ್ತೋತ್ರ ಮಾಡಿದ ಶ್ರುತಿಗೀತ ಅಂತ ಒಂದು ಪ್ರಕರಣ ಬರುತ್ತೆ. ಹಾಗೆ ಪ್ರಳಯ ಕಾಲದಲ್ಲಿ ಕೂಡ ನಾನು ಇದ್ದೆ, ಸ್ತೋತ್ರ ಮಾಡ್ತಾ ಇದ್ದು ಲಕ್ಷ್ಮೀದೇವಿ, ನಾನು ಅದನ್ನು ಕೇಳಿಕೊಂಡಿದ್ದೆ.
ನಮಗೇನು ನಿದ್ರೆ ಮಾಡಲಿಲ್ಲ, ನನ್ನ ಪಳೆಯ ಕಾಲದಲ್ಲಿ ದೇವರು ನಿದ್ರೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಕೆಲವರು. ದೇವರು ನಿದ್ರೆ ಮಾಡಿದರೆ ಎಬ್ಬಿಸೋರು ಯಾರು? ಅದು ಕತೆ ಕಷ್ಟ, ಮತ್ತೆ ಹೇಳೋ ಹಾಗಿಲ್ಲ. ದೇವರಿಗೆ ನಿದ್ರೆ ಅಂತ ಇಲ್ಲ. ದೇವತೆಗಳಿಗೆ ಅಸ್ವಪ್ನರು ಅಂತ ಹೆಸರು, ನಿದ್ರೆ ಇಲ್ಲದವರು ಅಂತ. ದೇವತೆಗಳಿಗೆ ನಿದ್ರೆ ಇಳಿದ ಮೇಲೆ ಭಗವಂತನ ನಿದ್ರೆಯಲ್ಲಿಂದ ಬರಬೇಕು. ಆದ್ದರಿಂದ ಭಗವಂತ ನಿದ್ರಿಸುವುದಿಲ್ಲ. ನಿದ್ರಿಸುವವರಂತೆ ನಿರ್ವ್ಯಾಪಾರನಾಗಿ ಆವಾಗ ಪ್ರಳಯಗಾಲ ಏನು ಮಾಡೋಲ್ಲ, ಸೃಷ್ಟಿ ಕ್ರಿಯೆ ಇಲ್ಲ. ಅದನ್ನು ಯಾವ ಕ್ರಿಯೆಯೂ ಮಾಡದೆ ಸುಮ್ಮನೆ ಇರ್ತಾನೆ ಅನ್ನೋದನ್ನು ನಿದ್ರಿಸ್ತಾ ಇರ್ತಾನೆ ಅಂತ ಅಲಂಕಾರಿಕವಾಗಿ ಹೇಳ್ತಾರೆ. ಭಗವಂತನಿಗೆ ನಿದ್ರೆ ಇಲ್ಲ. ಅದರಿಂದ ಅವ್ರು ಹೇಳ್ತಾನೆ ನನ್ನೊಳಗೆ ಇತ್ತು. ಯಾಕೆಂದರೆ ಭಾಳ ಹಿಂದಿನಿಂದ ಶಾಸ್ತ್ರಗಾರ ಒಂದು ಸತ್ಯವನ್ನು ಕಂಡುಕೊಂಡಿದ್ದರು. ಒಮ್ಮೆ ಉಚ್ಚರಿಸಿದ ಶಬ್ದ ಉಂಟಲ್ಲ, ಅದು ಎಂದೂ ನಾಶ ಆಗೋದಿಲ್ಲ. ಅದು ಆಕಾಶಕ್ಕೆ ರೆಕಾರ್ಡ್, ಆಕಾಶದಲ್ಲಿ ರೆಕಾರ್ಡ್ ಆಗೋಯ್ತು. ಅದನ್ನು ಯಾರು ಇಟ್ಕೊಂಡು ಅವನಿಗೆ ಉಂಟು ಹೋದರೂ ಅದು ಹೋಗೋಲ್ಲ. ಸೊ ಅನಾದಿಯಾಗಿರ್ತಕ್ಕಂಥ ಶಬ್ದ ಸಾಮ್ರಾಜ್ಯ ಭಗವಂತ ಒಬ್ಬನೇ ಅದನ್ನು ಇಟ್ಕೊಂಡಿದ್ದು. ಉಳಿದವರೆಲ್ಲ ನಾಶವಾಗಿ ಹೋದರು. ಶಬ್ದ ಉಳೀತು, ಕೇಳುವವರು ಇಲ್ಲ, ಹೇಳುವವರು ಇಲ್ಲ. ಆಗ ಎಲ್ಲಿತ್ತದು? ಭಗವಂತನ ಎಲ್ಲಿತ್ತು? ಸೊ ಇಡೀ ವೇದ ವಾಂಗ್ಮಯ, ಅನಂತ ವೇದ ವಾಂಗ್ಮಯ ನನ್ನೊಳಗಿತ್ತು. ನಾನು ಅದನ್ನು ಮೊದಲು ಬ್ರಹ್ಮನಿಗೆ, ಚತುರ್ಮುಖನಿಗೆ ಕೊಟ್ಟೆ. ಚತುರ್ಮುಖ ಏನು ಮಾಡ್ದ? ತೇನ ಪ್ರಾಪ್ತಾಚ ಪುತ್ರಾಯ ಪ್ರೋಕ್ತಾಚ. ಚತುರ್ಮುಖ ತನ್ನ ಮಗನಿಗೆ ಹೇಳಿದ. ಅಲ್ಪ ಚತುರ್ಮುಖನ ಮಗ ಅಂದರೆ ತುಂಬ ಜನ ಇದ್ದಾರೆ. ಯಾವ ಮಗನಿಗೆ ಹೇಳಿದ? ಚತುರ್ಮುಖನ ಮಕ್ಕಳು ಎಲ್ಲ ಅವನ ಮಕ್ಕಳೇ ಅಲ್ವ. ನಾವು ಅವನ ಸೃಷ್ಟಿಯ ಮೂಲಪುರುಷ ಅವನೇ. ಇಡೀ ಪ್ರಪಂಚ ಸೃಷ್ಟಿ ಮಾಡಿದವನು ಅವನು. ಅವನ ಮಗ ಅಂದರೆ ಯಾರು? ಪುತ್ರಾಯ ಮನವೇ ಪೂರ್ವಜಾಯ ಸ ಅಂತ. ಅವನ ಮೊದಲನೇ ಮಗನಿಗೆ ಅಂತ ಹೇಳಿದರು. ಮೊದಲನೇ ಮಗ ಅಂದರೆ ಯಾರು? ಆ ಮನ್ವಂತರ ಯಾವುದು? ಸ್ವಯಂಭವ ಮನ್ವಂತರ. ಆ ಮನ್ವಂತರದ ಮೊದಲನೇ ವ್ಯಕ್ತಿ ಯಾರು? ಸ್ವಯಂಭವಮನು. ಆದ್ದರಿಂದ ಆ ಮನ್ವಂತರದ ಮೊದಲನೇವ, ಸೃಷ್ಟಿಯಲ್ಲಿ ಮೊದಲನೇವ ಅಲ್ಲ. ಮನುವಿಗಿಂತ ಮೊದಲು ದೇವತೆಗಳು ಸೃಷ್ಟಿಯಾಗಿದ್ದಾರೆ. ಆದ್ದರಿಂದ ಪೂರ್ವಜಾಯ ಅಂದರೆ ಎಲ್ಲರಿಗಿಂತ ಮೊದಲು ಹುಟ್ಟಿದ ಮಗ ಅಲ್ಲ, ಬಟ್ ಸ್ವಯಂಭವ ಮನ್ವಂತರದಲ್ಲಿ ಮೊದಲನೇವ. ಆ ಮನ್ವಂತರದ ಮೂಲ ಪುರುಷನಾಗಿ ಮನು ಒಂದು ದೃಷ್ಟಿಯಿಂದ ಈ ವಿವಕ್ಷೆಯಿಂದ, ಮನ್ವಂತರದ ವಿವಕ್ಷೆಯಿಂದ ಮನು ಮೊದಲನೇ ಮಗ ಅಂತ. ಅಂಥ ಪೂರ್ವಜಾಯ ಮನವೇ ಪುತ್ರಾಯ ತನ್ನ ಮಗನಾದ ಸ್ವಯಂಭವ ಮನುವಿಗೆ ಚತುರ್ಮುಖ ಹೇಳಿದ. ನೋಡಿ, ಇದು ಭಗವದ್ಗೀತೆಯಲ್ಲಿ ಬರಲಿಲ್ಲ. ಭಗವದ್ಗೀತೆಯಲ್ಲಿ ನಾನು ವೈವಸ್ವತ ಮನ್ವಂತರನಿಗೆ ಎಂದ ಪ್ರಾರಂಭ ಮಾಡ್ತಾಳೆ. ಅಲ್ಲಿ ಸೂರ್ಯನಿಗೆ ಹೇಳಿದ, ಸೂರ್ಯನ ಮಗ ವೈವಸ್ವತ ಮನುವಿಗೆ ಹೇಳಿದ, ವೈವಸ್ವ ಮನು ಇಕ್ಷ್ವಾಕುವಿಗೆ ಹೇಳಿದ. ಅದೇ ವೈವಸ್ವ ಮನ್ವಂತರ ಆಯಿತು. ಅದಕ್ಕಿಂತ ಮೊದಲು ಸ್ವಯಂಭವ ಮನ್ವಂತರ ಇದೆ, ಸ್ವರಾಜ್ಯಶ ಮನ್ವಂತರ ಇದೆ, ಉತ್ತಮ ಮನ್ವಂತರ ಇದೆ, ರೈವತ ಮನ್ವಂತರ ಇದೆ. ಇಲ್ಲೆಲ್ಲ ಯಾರು ಮಾಡಿದ್ರು? ಯಾರಿದ್ರು ಆವಾಗ? ಅದು ಗೀತೆ ಏನು ಹೇಳೋಲ್ಲ, ಅದು ಹೇಳಿಲ್ಲ. ಮೊಟ್ಟ ಮೊದಲನೇ ಮನ್ವಂತರ ಸ್ವಯಂಭವ ಮನ್ವಂತರ. ಅಲ್ಲಿ ತನಕ ನನ್ನ ಒಳಗಿತ್ತು, ನಾನು ಬ್ರಹ್ಮನಿಗೆ ಕೊಟ್ಟೆ, ನಾಭಿಯಲ್ಲಿ ಇದ್ದಂಥ ಬ್ರಹ್ಮನಿಗೆ ಕೊಟ್ಟೆ. ಚತುರ್ಮುಖ ತನ್ನ ಮನ್ವಂತರದ ಮೊದಲನೆಯ ಮಗ ಆದಂಥ ಮನವೇ ಪ್ರೋಕ್ತ, ಅವನಿಗೆ ಮೊಟ್ಟ ಮೊದಲು, ಅದೇ ಪ್ರೋಕ್ತ ಅಂದರೆ ಪ್ರಥಮ ಮುಕ್ತ, ಮೊಟ್ಟ ಮೊದಲು ಮನುವಿಗೆ ಹೇಳಿದ ಸ್ವಯಂಭವ ಅನ್ನುವಂಥರದಲ್ಲಿ. ಮನು ಏನು ಮಾಡಿದ? ಸ್ವಯಂಭವ ಮನುವಿಗೆ 3 ಜನ ಮಗಳಂದಿರು. ಅದರಲ್ಲಿ ದೇವಹೂತಿ ಅನ್ನೋವಳು ಭಗವಂತನ ಅವತಾರಕ್ಕೆ ಕಾರಣಪುರುಷಳಾದವಳು. ಆದರೆ ಆ ದೇವಹೂತಿಗೆ ಹೆಣ್ಮಕ್ಕಳಿದ್ರಲ್ಲ, ಆ ಹೆಣ್ಮಕ್ಕಳನ್ನು ಮದುವೆ ಆದವರು ಸಪ್ತರ್ಷಿಗಳು. ಅಂದರೆ ಸಪ್ತರ್ಷಿಗಳು ಆ ಸ್ವಯಂಭವ ಅನ್ನುವಂಥರದ ಮನುವಿನ ಅಳಿಯಂದಿರು. ಅವ್ರು ತಗೊಂಡು ಬಂದರು. ಅಂದರೆ ದೇವಹೂತಿಯ ಮಗಳು, ದೇವಹೂತಿಯ ಅಳಿಯಂದಿರು, ಸ್ವಯಂಭವನ ಅಳಿಯಂದಿರಲ್ಲ. ಸ್ವಯಂಭವ ಮನುವಿನ ಮಗಳಾದ ದೇವಹೂತಿಯ ಅಳಿಯಂದಿರು ಸಪ್ತರ್ಷಿಗಳು. ಅಷ್ಟೇ ಅಲ್ಲ, ಮತ್ತು ಇದ್ದಾರೆ ಅಲ್ಲಿ ನವ ಪ್ರಜಾಪತಿಗಳು ಅಂತ. ಯಾರು? ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುರಹ, ಕೃತು, ಭೃಗು, ವಸಿಷ್ಠ. ಇವರು 8 ಜನರು ಹೆಸರು ಹೇಳ್ತಾರೆ ಇಲ್ಲಿ. ಇದರಲ್ಲಿ ಇದು ಸಪ್ತರ್ಷಿಗಳು ಅಂತ. ಇದನ್ನು ಅದು ತತಃ ಭೃಗ್ವಾದಯ ಅಗ್ರಹಣನ್ ಅಂತ. ಆ್ಯಕ್ಚುಲಿ ಭೃಗು ಅಂತಾದ ಸಪ್ತರ್ಷಿಗಳು ಅಂತಾರೆ. ಸಪ್ತರ್ಷಿಗಳು ಯಾವಾಗಲೂ ಹೇಳುವಾಗ ಭೃಗು ಸುರು ಹೇಳುವುದಿಲ್ಲ. ಮರೀಚಿಹಿ, ಅತ್ರಿಹಿ, ಅಂಗಿರಸಃ, ಅಂಗಿರಸೋ, ಪುಲಸ್ಯ, ಪುಲಹ, ಕರ್ತು, ಭೃಗು. ಅದು ಮತ್ತೆ ವಸಿಷ್ಠಸ್ಯ ಭೃಗು ಅಂತ. ಕಡೆಗೆ ಭೃಗುವನ್ನು ಹೇಳ್ತಾರೆ. 7 ಜನ ಆದಮೇಲೆ ವಸಿಷ್ಠ ಬರ್ತಾನೆ. ಇಲ್ಲಿ ಭೃಗ್ವಾದಯ 7 ಜನ ಅಂತ ಹೇಳ್ತಾರೆ.
ಭೃಗು ಮತ್ತು 7 ಜನ ಸಪ್ತರ್ಷಿಗಳು ಅಂತ. ಅದು ಭೃಗುವನ್ನು ಮೊದಲು ಯಾಕೆ ಹೇಳಿದರು ಅಂದರೆ, ಯೋಗ್ಯತೆಯಲ್ಲಿ ಸೃಷ್ಟಿಯಲ್ಲಿ ಭೃಗು ಮೊದಲನೆಯವ. ಅವನು 15ನೇ ಕಕ್ಷೆಯಲ್ಲಿ ಬರ್ತಾನೆ. ಇವರು ವಸಿಷ್ಠಾದಿಗಳೆಲ್ಲ 16ನೇ ಕಕ್ಷೆಯಲ್ಲಿ ಬರ್ತಾರೆ. ಹಾಗಾಗಿ ಅವನು ಸಪ್ತರ್ಷಿಗಳಿಗಿಂತ 1 ಮೆಟ್ಟಲು ಎತ್ತರದಲ್ಲಿದ್ದಾನೆ ಯೋಗ್ಯತೆಯಲ್ಲಿ. ಅದನ್ನು ಮೊದಲು ಭೃಗ್ವಾದಯ ಯಾರು, ಸಪ್ತ ಬ್ರಹ್ಮ ಮಹರ್ಷಯ ಅಂತ. ಭೃಗು ಮತ್ತು 7 ಮಹರ್ಷಿಗಳು. ಅವರು ಎಂಥವರು, ಬ್ರಹ್ಮ ಅಂದರೆ ಪ್ರಜಾಪತಿಗಳು ಅಂತ. ಅವ್ರನ್ನೆಲ್ಲ ನವ ಪ್ರಜಾಪತಿಗಳು ಅಂತ ಇದ್ದಾರೆ. ಅಂದರೆ ಮುಂದಿನ ಸೃಷ್ಟಿಯ ವಿಸ್ತಾರಕ್ಕೆ ಕಾರಣ ಆದವರೆಲ್ಲ ಪ್ರಜಾಪತಿಗಳು. ಇವರೆಲ್ಲ ಋಷಿಗಳು ಮುಂದಿನ ಸೃಷ್ಟಿಯ ವಿಸ್ತಾರಕ್ಕೆ ಕಾರಣ ಆದವರು. ಅದರಲ್ಲಿ ಮರೀಚಿ ಮುಖ್ಯ. ಮರೀಚಿಯ ಮಗನೇ ಕಶ್ಯಪ. ಕಶ್ಯಪನಿಂದ ಇಡೀ ವಿಶ್ವದ ಎಲ್ಲ ಪ್ರಾಣಿಗಳಿಂದ ಹಿಡಿದು ಮನುಷ್ಯರಿಂದ ಹಿಡಿದು ಸಮಸ್ತ ಜೀವಜಾತ ಕಶ್ಯಪನ ಸಂತಾನ. ಆದ್ದರಿಂದ ಅನಂತ ಭೃಗುದ ಇವರು ಋಷಿಗಳು ತಗೊಂಡ ಮೇಲೆ ಅದು ದೇವತೆಗಳಿಗೆ, ದೈತ್ಯರಿಗೆ, ದಾನವರಿಗೆ, ರಾಕ್ಷಸರಿಗೆ, ಮನುಷ್ಯರಿಗೆ, ಗಂಧರ್ವರಿಗೆ, ಪಿತೃಗಳಿಗೆ, ಕಿನ್ನರರಿಗೆ, ಕಿಂದೇವರಿಗೆ ಎಲ್ಲರಿಗೂ ಹಬ್ಬಿತದು. ಹಾಗಾದರೆ ಅದು ಸ್ವಯಂಭವ ಮನುವಿನ ಮಗಳ ಅಳಿಯಂದಿರೋರು. ಅವರಿಗೆ ಹೋಯಿತು ಮೊದಲು. ಅವರಿಗೆ ಹೋದು ಅವರು ಎಲ್ಲರಿಗೂ ಕೂಡ ಹಂಚಿದರು. ಹಾಗಾದರೆ ವೇದ ಪರಂಪರೆ ಅನ್ನೋದು ಭಗವಂತನಿಂದ ಬಂದದ್ದು. ಇಷ್ಟೆಲ್ಲ ಎಲ್ಲ ಕಡೆ ಹಬ್ಬಿದೆ. ಮತ್ತು ವೇದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಹೇಳುವುದೇನು, ಅದಕ್ಕೊಂದು ನಿಶ್ಚಿತವಾದ ಅರ್ಥ ಇಲ್ಲ. ಒಬ್ಬರು ಹಾಗೆ ಹೇಳ್ತಾರೆ, ಒಬ್ಬರು ಹೀಗೆ ಹೇಳ್ತಾರೆ. ಯಾರ ಮಾತು ನಂಬಬೇಕು? ವೇದಕ್ಕೆ ಒಂದು ಖಚಿತವಾದ ಅರ್ಥ ಇಲ್ಲ. ಒಬ್ಬರು ಭಾಷ್ಯಕಾರ ಹೇಳಿದ ಅರ್ಥ ಬೇರೆ, ಇನ್ನೊಬ್ಬರು ಭಾಷ್ಯಕಾರ ಬೇರೆ ಅರ್ಥ ಹೇಳ್ತಾರೆ. ಒಬ್ಬೊಬ್ಬರು ಭಾಷ್ಯಕಾರರು ಒಂದೊಂದು ಅರ್ಥ ಹೇಳ್ತಾರೆ. ಒಬ್ಬೊಬ್ಬರು ಅವರು ಕಮೆಂಟ್ರಿ ಮಾಡಿದವರು ಕೂಡ ಅವರು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ. ಯಾಕೆಂದರೆ ಸಂಸ್ಕೃತದ ಒಂದು ಸಮಸ್ಯೆ ಏನು ಅಂದರೆ, ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಯಾವ ಅರ್ಥ ಮಾಡಬೇಕು ಮತ್ತು ಯಾವ ಅರ್ಥ ಕರೆಕ್ಟು, ಯಾವ ಅರ್ಥ ಕರೆಕ್ಟ್ ಅಲ್ಲ, ಇದನ್ನು ತೀರ್ಮಾನ ಮಾಡೋದು ಹೇಗೆ? ಮತ್ತು ಇವತ್ತಿಗೂ ಕೂಡ ವೇದ ಪರಂಪರೆ ಇದೆ. ವೇದ ಓದೋರಿದ್ದಾರೆ, ಕೆಲವರಾದರೂ ಇದ್ದಾರೆ. ಅದು ಎಷ್ಟು ದಿವಸ ಇರ್ತಾರೆ ಗೊತ್ತಿಲ್ಲ. ಅಂತ ಈಗಂತೂ ಒಂದು 4 ಜನ ವೇದ ಓದೋ ಇದ್ದಾರೆ. ಅವರು ಓದುವುದೊಂದೇ ಅಂಥದ್ದು, ವೇದ ಬಾಯ್ಪಾಠ ಮಾಡೋದು, ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿದ್ದರೂ ಕೂಡ ಕೆಲವರು ವೇದದಲ್ಲಿ ಏನು ಹೇಳುತ್ತೆ ಅಂತಂದರೆ, ಅವರು ಸ್ಮಾರ್ತರಾಗಿದ್ದರೆ ವೇದದಲ್ಲಿ ಅದ್ವೈತ ಹೇಳಿದೆ ಅಂತಾರೆ. ಅವರು ವೈಷ್ಣವರಾಗಿದ್ದರೆ ವೇದದಲ್ಲಿ ಭೇದ ಹೇಳಿದೆ ಅಂತಾರೆ. ಅದು ಯಾವುದು ಹೇಳಿ ನಮಗೇನು ಗೊತ್ತಾಗಬೇಕು? ಆದರೆ ವೇದ ಓದ್ದವರೇ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದರೆ ನಮಗೆ ಹೇಗೆ ಅರ್ಥ ಆಗಬೇಕು? ಅದಕ್ಕೆ ಕೃಷ್ಣ ಹೇಳ್ತಾನೆ, ಬಹಳ ಒಳ್ಳೆಯ ಮಾತು. ಏವಂ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ ಮತಯೋ ನೃಣಾಮ್ ಅಂತಂದ್ಬಿಟ್ಟು. ಮನುಷ್ಯರಿಗೆ ಬಂತು ಈ ಸಮಸ್ಯೆ ಎಲ್ಲ. ದೇವತೆಗಳಲ್ಲಿ ಅದರ ಅರ್ಥ ಏನು ಅಂತ ಜಿಜ್ಞಾಸೆ ಇಲ್ಲ, ಅವರಿಗೆಲ್ಲ ಅರ್ಥ ಗೊತ್ತಿದೆ. ಯಾಕೆಂದರೆ ಬ್ರಹ್ಮದೇವರು ಹೇಳಿದ ಅರ್ಥವನ್ನೇ ಇವತ್ತಿಗೂ ಉಳಿಸಿಕೊಂಡಿದ್ದಾರೆ. ಮನುಷ್ಯರಿಗೇನಾಯಿತು, ಒಬ್ಬರಿಂದ ಒಬ್ಬರಿಗೆ ಬರುವಾಗ ಮನುಷ್ಯರಿಗೆ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ, ಮತ್ತು ಒಬ್ಬರ ಬುದ್ಧಿ ಇದ್ದಾಗ ಇನ್ನೊಬ್ಬರ ಬುದ್ಧಿ ಇಲ್ಲ ಅಂತ. ಮನುಷ್ಯರ ಬುದ್ಧಿ ಒಬ್ಬೊಬ್ಬರದ್ದು ಒಂದೊಂದು ಥರ. ನಾನು ಒಂದು ಹೇಳಿದರೆ ಅದು ಹಾಗಲ್ಲ ಹೀಗೆ ಅಂತಾನೆ ಮತ್ತೊಬ್ಬ ಅದು ಎರಡೂ ಅಲ್ಲ ನಂದು ಬೇರೆ ಅಂತಾನೆ. ಈ ರೀತಿ ಬುದ್ಧಿಯಲ್ಲಿ ಒಂದು ಏಕರೂಪತೆ ಇಲ್ಲ ಮನುಷ್ಯರಲ್ಲಿ. ಮತ್ತು ತನ್ನ ಬುದ್ಧಿಯೇ ಕರೆಕ್ಟು ಅನ್ನುವಂಥ ಒಂದು ದುರಹಂಕಾರ ಇದೆ. ನಾನು ಹೇಳುವ ಅರ್ಥವೇ ಕರೆಕ್ಟು, ನನ್ನ ಬುದ್ಧಿಯೇ ಕರೆಕ್ಟು, ನೀವೆಲ್ಲ ಬುದ್ಧಿ ಇಲ್ಲದವರು ಅಂತ ನಾನು ತಿಳ್ಕೊಂಡದ್ದು. ನೀವೇನು ತಿಳ್ಕೊಳ್ಳೋದು? ನೀವು ಹಾಗೆ ತಿಳ್ಕೊಳ್ಳೋದು, ನನ್ನ ಬುದ್ಧಿಯೇ ಕರೆಕ್ಟು, ಉಳಿದವರು ಯಾರಿಗೂ ಬುದ್ಧಿ ಇಲ್ಲ ಅಂತ. ಭಿದ್ಯಂತೆ ಮತಯೋ ನೃಣಾಂ. ಮನುಷ್ಯರಲ್ಲಿ ಬುದ್ಧಿ ಏಕರೂಪವಾದಂಥ ಐಕಮತ್ಯ ಅದಿಲ್ಲ ಅಂತಾರೆ. ಐಕಮತ್ಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ಪಾರ್ಟಿ, ಒಬ್ಬೊಬ್ಬರು ಒಂದೊಂದು ಪಕ್ಷ, ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣುತ್ತೆ. ಇದು ವೇದದಲ್ಲಿ ಮಾತ್ರ ಅಲ್ಲ, ಯಾವ ವಿಷಯದಲ್ಲಾದರೂ ಅಷ್ಟೇ ಅಲ್ಲ. ನಮ್ಮ ಈಗ ರಾಜಕೀಯ ತಗೊಂಡ್ರೂ ಹಾಗೆ, ಸಾಮಾಜಿಕವಾಗಿ ತಗೊಂಡ್ರೂ ಹಾಗೆ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡೋದು, ಯಾರಿಗೂ ಏಕರೂಪತೆ ಇಲ್ಲ. 370ನೇ ಇದನ್ನು ತೆಗಿಬೇಕು ಅಂತ ಹೇಳಿದರೆ ಒಬ್ಬರು, ಅದು ತೆಗಿಬಾರ್ದು ಅಂತ ಒಬ್ಬರು. ಯಾಕೆಂದರೆ ಏನೇನೋ ಸ್ವಾರ್ಥಗಳು, ಅದನ್ನು ಸರಿ ಇರಲಿ ತಪ್ಪಿರಲಿ ಗಲಾಟೆ ಮಾಡಬೇಕು ವಿರೋಧ ಪಕ್ಷ ಆದಮೇಲೆ, ಹೀಗೆಲ್ಲ ಇರುತ್ತೆ. ರಾಜಕೀಯದಲ್ಲೇ ಮನುಷ್ಯರಿಗೆ ಇಷ್ಟು ರಾಗದ್ವೇಷಗಳಿದ್ದಾಗ ವೇದದ ಅರ್ಥ ಹೇಗಾಗಬೇಕು ಅಂತಾನೆ ಕೃಷ್ಣ. ಅದು ಯಾಕೆ ಬುದ್ಧಿ ಒಂದೊಂದು ಥರದ ಬಂತು? ಐಕಮತ್ಯ ಯಾಕಿಲ್ಲ ಮನುಷ್ಯರಲ್ಲಿ? ಪ್ರಕೃತಿ ವೈಚಿತ್ರ್ಯ ಅದು ಬಹಳ ಒಳ್ಳೆಯ ಶಬ್ದ ಇದು. ಪ್ರಕೃತಿ ವೈಚಿತ್ರ್ಯ ಅಂದರೆ ಒಂದು ಪ್ರಕೃತಿ ಅಂದರೆ ಜೀವನ, ಪ್ರಕೃತಿಯಿಂದ ಸ್ವಭಾವ ವೈಚಿತ್ರ್ಯ ಅದು. ಎಲ್ಲರದ್ದು ಒಂದೇ ಸ್ವಭಾವ ಅಲ್ಲ. ಕೆಲವರಿಗೆ ಸಾತ್ವಿಕ ಸ್ವಭಾವ, ಕೆಲವರದ್ದು ರಾಜಸ ಸ್ವಭಾವ, ಕೆಲವರದ್ದು ತಾಮಸ ಸ್ವಭಾವ. ತಾಮಸರಿಗೆ ಅವ್ರು ಬಿನ್ಲಾಡನ್ನೇ ಇಷ್ಟ ಆಗ್ತಾನೆ, ಹಿಂಸೆ ಮಾಡೋದೇ ಇಷ್ಟ ಆಗುತ್ತೆ. ಹಿಂಸೆ ಮಾಡೋದು ಬೇಡ ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಇನ್ನೊಬ್ಬರನ್ನು ಕೊಲ್ಲುವುದರಲ್ಲಿ ಒಂದು ಆನಂದ.
ಅಂದರೆ ರಾಜಸರಿಗೆ ಆ ಥರ. ಆದರೂ ಅವರಿಗೆ ರಾಜಸರಿಗೆ ಒಂದು ಬುದ್ಧಿ, ಇನ್ನೊಬ್ಬರನ್ನು ಸೋಲಿಸುವುದರಲ್ಲಿ ಖುಷಿ, ಕೊಲ್ಲುವುದರಲ್ಲಿ ಅಲ್ಲ. ರಾಜಸ ಸ್ವಲ್ಪ ವಾಸಿ, ಅವರನ್ನು ತುಳಿದು ನಾನು ಮೇಲಕ್ಕೆ ಬರಬೇಕು, ಇನ್ನೂ ರಾಜಸ ಭಕ್ತಿ. ಸಾತ್ವಿಕರಿಗೆ ಹಾಗಿಲ್ಲಪ್ಪ, ದೇವರು ಯಾರನ್ನು ಹೇಗಿಟ್ಟಿದ್ದಾನೋ ಹಾಗಿರಲಿ, ನಾವು ಜಗಳ ಮಾಡಬಾರ್ದು ಅಂತ. ಇದು ಸಾತ್ವಿಕ. ಹೀಗೆ ಮೂಲಭೂತವಾಗಿ ಮೂರು ಮುಖವಾಗಿ ಮನುಷ್ಯನ ಯೋಚನೆ ಹರಡಿತ್ತು. ಅದು ಇವತ್ತು ನೋಡ್ತೇವೆ ನಾವು. ಸಾತ್ವಿಕರು ಯಾವ ಗಲಾಟೆಯೂ ಬೇಡ ಅಂತ ಸುಮ್ಮನೆ ಮನೆಯಲ್ಲಿ ಕೂತಿರ್ತಾರೆ. ಬಹಳ ಅಂದರೆ ಮನೆಯಲ್ಲಿ ಮಕ್ಕಳ ಹತ್ರ ಕೊಣಗೆ ಯಾರು, ಜಗತ್ತು ಹಾಳಾಗೋಯ್ತಪ್ಪ, ಅರೆ ಇವರು ಬುದ್ಧಿ ಹೇಳೋದಿಲ್ಲ, ಜಗತ್ತು ಹಾಳಾಯ್ತು ಮನೆಯೊಳಗೆ ಕೂತ್ಕೊಳ್ಳೋದು ಅಷ್ಟೇ. ರಾಜಸರು ಸ್ವಲ್ಪ ಹೋರಾಟ ಮಾಡ್ತಾರೆ, ಹೋರಾಟ ಮಾಡಿ ಬೇಡವಾದ್ದಕ್ಕೆಲ್ಲ ಗಲಾಟೆ ಮಾಡ್ತಾರೆ. ತಾಮಸರು ಯಾವಾಗಲೂ ಬೇಡವಾದ್ದಕ್ಕೆ ಗಲಾಟೆ ಮಾಡೋದು, ಅದಕ್ಕೋಸ್ಕರ ಹೋರಾಟ, ಅದಕ್ಕೆ ಸ್ಟ್ರೈಕು, ಇನ್ನೊಂದು. ದೇಶ ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ, ನಾವು ವಿರೋಧ ಮಾಡ್ತೇವೆ ಅಂತಾರೆ. ಇದು ಲೋಕ. ಹಾಗೇ ವೇದದಲ್ಲಿ ಕೆಲವರು ಒಂದು ಅರ್ಥ ಮಾಡಿದರು, ಆಮೇಲೆ ಇನ್ನೊಬ್ಬರು ಇನ್ನೊಂದು ಮಾಡಿದರು, ಮತ್ತು ಅವರು 3 ಥರ ಅರ್ಥ ಹೊರಡಿತು. ಸಾತ್ವಿಕವಾದ ಇಂಟರ್ಪ್ರಿಟೇಷನ್, ರಾಜಸಿಕ್ ಇಂಟರ್ಪ್ರಿಟೇಷನ್ ಆ್ಯಂಡ್ ತಾಮಸಿಕ್ ಇಂಟರ್ಪ್ರಿಟೇಷನ್. ಅಲ್ಲಿಗೆ ಮುಗಿಯಲಿಲ್ಲ. ಸಾತ್ವಿಕರಲ್ಲಿ ಒಬ್ಬರಾಗಿ ಒಬ್ಬರಿಲ್ಲ. ಪ್ರಕೃತಿ ಹೋಯ್ತು. ಒಬ್ಬರು ಸಾತ್ವಿಕರು ಅಭಿಪ್ರಾಯ ಬೇರೆ, ಇನ್ನೊಬ್ಬರು ಸಾತ್ವಿಕರ ಅಭಿಪ್ರಾಯ ಬೇರೆ. ರಾಜಸರಾಗಿ ಒಬ್ಬ ರಾಜಸಿದ್ದ ಮತ್ತು ಒಬ್ಬೊಬ್ಬರಿಗೂ ಒಂದೊಂದು ಸ್ವಂತಿಕೆ ಇದೆ, ಇಂಡಿವಿಜುವಾಲಿಟಿ. ಅವ್ರು ಹೇಳ್ತಾರೆ ನಿಮ್ಮ ಇಂಟರ್ಪ್ರಿಟೇಷನ್ ಇಲ್ಲ, ನನ್ನದೇ ಸರಿ ಅಂತ. ಹೀಗೆ 100 ಮಂದಿ 100 ಬಗೆಯ ಇಂಟರ್ಪ್ರಿಟೇಷನ್ ಕೊಟ್ಟರು. ಒಂದು ಸ್ವಭಾವದಿಂದ, ಪ್ರಕೃತಿ ಅಂದರೆ ನೇಚರ್, ಪ್ರಕೃತಿ ವೈಚಿತ್ರ್ಯ ಆತ. ಈಗ ಅದು ಬಹಳ ತಮಾಷೆ. ನೇಚರು ಒಂದೊಂದು ಕಡೆ. ನೀವು ಅಮೇರಿಕಾದಲ್ಲಿ ಹುಟ್ಟಿದರೆ ನಿಮಗೆ ವೇದ ಮೇಲೆ ರಿಸ್ಪೆಕ್ಟೇ ಬರೋದಿಲ್ಲ. ನೀವು ಇಂಡಿಯಾದಲ್ಲಿ ಹುಟ್ಟಿ ಇರೋ ವೈದಿಕರ ಮನೆಯಲ್ಲಿ ಹುಟ್ಟಿದರೆ ವೇದಗಳು, ಇಲ್ಲದಿದ್ದರೆ ಇಲ್ಲ. ಸೊ ಪ್ರಕೃತಿ ಎಲ್ಲೆಲ್ಲಿ ಹೇಗಿದೆಯೋ ಅದಕ್ಕೋಸ್ಕರ ನಮ್ಮ ಬುದ್ಧಿ. ನಾವು ವಿದೇಶದಲ್ಲಿ ಹುಟ್ಟಿದರೆ ನಾವು ಕ್ರೈಸ್ತರಾಗಿಬಿಡ್ತಿದ್ದೆವು. ಇಲ್ಲಿಯೂ ಕೆಲವರು ಆಗ್ತಾ ಇದ್ದಾರೆ. ಈಗ ಅವರು ಪ್ರಲೋಭನೆಗೆ ಒಳಗಾಗಿ ಹಿಂದೂಗಳೆಲ್ಲ ಕ್ರೈಸ್ತರು ಮುಸಲ್ಮಾನರು ಜಿಹಾದ್ ಅಂತ ಮಾಡಿದ್ರು, ಇವರು ಜಿಹಾದನ್ನು ಶುರು ಮಾಡಿದ್ದಾರೆ. ಈಗ ಏನು ಅಂದರೆ ನೀವು ಮದುವೆ ಮಾಡಿಕೊಂಡ್ರೆ ನಮ್ಮ ಹುಡುಗಿ ಕೊಡ್ತೇವೆ, ಹುಡುಗಿ ಸಿಗ್ತಾಳಾದರೆ ಆ ಮತಕ್ಕೆ ಸೇರೋಣ ಅಂತ. ಇಷ್ಟೇ, ಮತಕ್ಕೆ ಬೇರೆ ಒಂದು ಕಾರಣ ಇಲ್ಲ. ಇದೆಲ್ಲ ಈ ರೀತಿಯಾಗಿರತಕ್ಕಂಥ ದುರಂತವಾದ ಮನೋವೃತ್ತಿ. ಅದಕ್ಕೆ ಕಾರಣ ಪ್ರಕೃತಿ ವೈಚಿತ್ರ್ಯ. ಅದು ಬೇರೆ ಬೇರೆ ಸ್ಥಳದಲ್ಲಿದ್ದಾಗ ಆಯಾ ಸ್ಥಳದ ಪ್ರಭಾವ. ಅಮೇರಿಕದವರಿಗೆ ಪ್ರಭಾವವೇ ಬೇರೆ, ನೀವು ಇಂಗ್ಲೆಂಡಲ್ಲಿದ್ದರೆ ಆಗುವ ಪ್ರಭಾವ ಬೇರೆ, ನೀವು ಭಾರತದಲ್ಲಿದ್ದರೆ ಆಗುವ ಪ್ರಭಾವ ಬೇರೆ, ಉತ್ತರ ಭಾರತದಲ್ಲಿದ್ದರೆ ಪ್ರಭಾವ ಬೇರೆ, ದಕ್ಷಿಣ ಭಾರತದಲ್ಲಿ ಪ್ರಭಾವ ಬೇರೆ. ಹೀಗೆ ಅವರು ಇರತಕ್ಕಂಥ ಪ್ರಕೃತಿ ವಾತಾವರಣ ಉಂಟಲ್ಲ, ಅದರ ವ್ಯತ್ಯಾಸದಿಂದಲೂ ಮನುಷ್ಯನ ಬುದ್ಧಿಭೇದ ಆಗುತ್ತೆ. ಸೊ ಎಲ್ಲಿ ಹುಟ್ಟುತ್ತಾನೆ ಅಂತ ಅವನಿಗೆ ಗೊತ್ತಿಲ್ಲಲ್ಲ. ಹಾಗಾಗಿ ಒಂದು ಪ್ರಕೃತಿಯ ವ್ಯತ್ಯಾಸದಿಂದ ಬುದ್ಧಿ ವ್ಯತ್ಯಾಸ ಆಗುತ್ತೆ. ಎರಡನೇದು ಪ್ರಕೃತಿ, ಅವರವರ ಪ್ರಕೃತಿ ಅಂತ ಸ್ವಭಾವ. ಹೀಗಾಗಿ ವೇದಕ್ಕೆ ಒಂದು ಅರ್ಥ ಅಂತ ಮನುಷ್ಯರು ಮಾಡಲಿಕ್ಕಾಗಲಿಲ್ಲ. ವಿದ್ಯಂತೆ ಮತಯ, ಮನುಷ್ಯರ ಬುದ್ಧಿ ಭಿನ್ನ ಭಿನ್ನವಾಯಿತು. ಅವರವರೊಳಗೆ ಜಗಳ ಶುರು ಮಾಡೋದು, ನಾನು ಹೇಳಿದ್ದೆ ಕರೆಕ್ಟು ಅಂತ. ಸತ್ಯ ಯಾವುದು ಅನ್ನೋದು ಹೋಗಿ ಜಗಳ ಶುರುವಾಯಿತು. ನಾನು ಹೇಳಿದ್ದೇ ಸತ್ಯ ಅನ್ನೋ ಹಠ ಶುರುವಾಯಿತು, ಜಗಳ ಶುರುವಾಯಿತು. ಹಾಗಾದರೆ ವೇದದ ನಿಜವಾದ ಅರ್ಥ ಹೊರಟೇ ಹೋಯ್ತಾ? ಭಗವಂತ ಹೇಳಿದ್ದು ಬ್ರಹ್ಮದೇವರಿಗೆ ಆ ಅರ್ಥ ಇಲ್ಲೇ ಇಲ್ವಾ? ಪಾರಂಪರ್ಯೇಣ ಕೇಶಾಂಚಿತ್ತು ಅಂತ. ಯಾರೋ ಕೆಲವರಿಗೆ ಆ ಪರಂಪರೆಯಿಂದ ಬಂದ ಅರ್ಥ ಗೊತ್ತಿದೆ, ವಿಶೇಷತಃ ದೇವತೆಗಳಿಗೆ ಬಂದ ಕೆಲವು ಮಂದಿಗೆ. ಯಾಕೆಂದರೆ ಯಾವಾಗಲೂ ಸಾತ್ವಿಕರ ಸಂಖ್ಯೆ ಕಡಿಮೆ, ತಾಮಸರ ಸಂಖ್ಯೆ ಜಾಸ್ತಿ. ಅಸುರಾಹ ಬಹುಲಾಹ ಯಸ್ಮಾತ್ ಅಂತ. ಆದ್ದರಿಂದ ಆ ತಪ್ಪು ಅರ್ಥ ಹೇಳೋರು ಯಾವಾಗಲೂ ಮೆಜಾರಿಟಿ, ಒಳ್ಳೆಯ ಅರ್ಥ ಹೇಳೋರು ಕೆಲವರಿದ್ದಾರೆ. ಕೇಶಾಂಚಿತ್ ಅಂತ, ಪಾರಂಪರ್ಯೇಣ ಕೇಶಾಂಚಿತ್. ಯಾರೋ ಕೆಲವರಿಗೆ ಒಳ್ಳೆಯ ಅರ್ಥ ಗೊತ್ತಿರುತ್ತೆ, ಆದರೆ ಅವರು ಮೈನಾರಿಟಿ ಆಗಿರ್ತಾರೆ. ಯಾರು ಕೇಳೋದೇ ಇಲ್ಲ ಅವರನ್ನು, ಅವ್ರು ತಲೆ ಹಾಕೋದಿಲ್ಲ. ಅವ್ರದ್ದು ಕೇಳೋದೇ ಅದನ್ನು ಬಿಟ್ಟೇ ಬಿಡ್ತಾರೆ. ಯಾಕೆಂದರೆ ಪಾಷಂಡ ಮತಯೋಪರೇ, ಉಳಿದವರೆಲ್ಲ ಮನುಷ್ಯರು ಪಾಷಂಡ ಮತಿಗಳು ಅಂದರು. ಪಾಷಂಡ ಅಂದರೆ ಅದು ಕೆಲವರೆಲ್ಲ ಅಂದರೆ ವೇದ, ಅದನ್ನು ಖಂಡಿಸುವವರು ಪಾಷಂಡರು ಅಂತ. ಅದೆಲ್ಲ ಮತ್ತೆ ಬಂದ ಅರ್ಥಗಳು. ಪಾಷಂಡ ಅನ್ನೋದು ಮೊದಲದನ್ನು ಪಾಷಂಡ ತೆಗೆದು ಆಮೇಲೆ ಪಾಖಂಡ ಮಾಡಿದರು. ಪಾಖಂಡ ಅಂದರೆ ಪಾಂ ವೇದಂ ಖಂಡಯಂತಿ ಇತಿ ಪಾಖಂಡ ಅಂತ ಏನೇನೋ ಮಾಡಿದರು. ಇದು ಸಂಸ್ಕೃತ, ಮೂಲ ಸಂಸ್ಕೃತ ಮರೆತವರ ಅರ್ಥ. ಮೂಲತಃ ಸಂಸ್ಕೃತಿ ಪಾಷಡಿ ಅಂತ ಧಾತು ಇದೆ. ಪಾ ಬೇರೆ, ಖಡಿ ಬೇರೆ ಅಲ್ಲ. ಪಾಷಡಿ ಏನದ ಅರ್ಥ? ಪಾಷಡಿ ಹಿಂಸಾಗತ್ಯೋ ಅಂದರೆ ಸಮಾಜ ಕಂಟಕರು ಅಂತ ಅರ್ಥ. ಪಾಷಂಡರು ಅಂದರೆ ಲೋಕಕಂಟಕರು. ಲೋಕಕ್ಕೆ ತಾವು ಮಾಡಿದ್ದೇ ಸರಿನ ಸಮರ್ಥನೆ ಮಾಡೋದಕ್ಕೋಸ್ಕರ ಇನ್ನೊಬ್ಬರ ಸೊತ್ತು ನಾಶ ಮಾಡೋದು, ಕಲ್ಲು ಬಿಸಾಡೋದು, ಬಸ್ಸಿಗೆ ಬೆಂಕಿ ಹಾಕೋದು, ನಾವೇ ದುಡ್ಡು ಕೊಟ್ಟು ಸರ್ಕಾರ ತರಿಸಿದ ಆ ವಾಹನಗಳನ್ನು ನಾವೇ ಬೆಂಕಿ ಓಡೋದು, ಇದೆಲ್ಲ ಪಾಷಂಡತನ ಅಂತ.
ನಾನು ಹಿಂಸೆಗೆ ಹಿಡಿಯೋದುಂಟಲ್ಲ, ಮತ್ತು ಇನ್ನೊಬ್ಬರನ್ನ ನನಗೆ ನನ್ನ ಅಭಿಪ್ರಾಯವನ್ನು ಒಪ್ಪದವರನ್ನು ಕೊಂದುಬಿಡೋದು, ಇದೆಲ್ಲವೂ ಪಾಷಂಡ ಅಂತ. ಪಾಷಂಡ ಅಂದರೆ ಲೋಕಹಿಂಸಕರು ಇದರ ಹೆಚ್ಚಿದವರೆಲ್ಲ ಹೀಗೆ ತನ್ನದೇ ಸರಿಯಾದಕ್ಕೋಸ್ಕರ ಇನ್ನೊಬ್ಬರಿಗೆ ತೊಂದರೆ ಮಾಡುವವರೇ ಇರೋದು ಹೊರತು ಸತ್ಯದ ಮೇಲೆ ಆಸಕ್ತಿ ಇರುವವರು ಇಲ್ಲ. ಪ್ರತಿಯೊಬ್ಬರಿಗೂ ನಮ್ಮದೇ ಕರೆಕ್ಟು ಅಂತ ಅದೀಗ ಅದರಿಂದಲೇ ಅಲ್ವಾ ಈಗ ಜಿಹಾದ್ ಬಂದದ್ದು. ಯಾಕೆ? ಆದಷ್ಟು ನಮ್ಮ ಮತಕ್ಕೆ ಜನ ಜಾಸ್ತಿ ಆಗಲಿ. ಯಾಕೆಂದರೆ ನಮ್ಮ ಮತವೇ ಕರೆಕ್ಟು. ಪ್ರತಿಯೊಬ್ಬರು ಹಾಗೆ ಹೇಳೋದು, ಹಿಂದೂಗಳು ಕೇಳಿದ್ರೆ ಹಿಂದೂ ಧರ್ಮವೇ ಕರೆಕ್ಟು ಅಂತ, ಕ್ರೈಸ್ತರ ಕೇಳಿದ್ರೆ ಕ್ರೈಸ್ತ ಧರ್ಮವೇ ಕರೆಕ್ಟು ಅಂತ, ಮುಸಲ್ಮಾನರ ಕೇಳಿದರೆ ಇಸ್ಲಾಂ ಧರ್ಮವೇ ಕರೆಕ್ಟು ಅಂತ, ಇನ್ನೂ ತುಂಬ ಇದೆ ಬಿಡಿ. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಕರೆಕ್ಟು ಅಂತ ಹೇಳಿಕೊಂಡು ಜಗಳಾಡಿಕೊಳ್ತಾರೆ. ಯಾಕಂದರೆ ಮನುಷ್ಯನ ಬುದ್ಧಿಯೇ ಪಾಷಂಡ ಅಂತ. ಲೋಕ ಸಾಂಕರ್ಯಕ್ಕೆ ಲೋಕಹಿಂಸಕವಾದ ಬುದ್ಧಿ ಮನುಷ್ಯರಲ್ಲಿ ಬೆಳೀತಾ ಇದೆ. ಅವರು ಮಾಡುವಂಥ ಎಲ್ಲ ಕ್ರಿಯೆಯಿಂದ ಲೋಕಕ್ಕೆ ಉಪಕಾರ ಆಗುವ ಬದಲು ಲೋಕಕ್ಕೆ ಹಿಂಸೆ ಆಗ್ತಾಯಿದೆ. ಪಾಷಂಡ ಮತ ಅಂದರೆ ಲೋಕಕ್ಕೆ ಹಿಂಸೆ ಕೊಡುವುದೇ ಅವರ ಧ್ಯೇಯ, ಅವರ ಜೀವನದ ಉದ್ದೇಶ. ಅಂಥವರೇ ಹೆಚ್ಚರು ಇರೋದಂತ ನಾವು ಪ್ರಾಯ ಇವತ್ತು ನಮ್ಮ ಜೀವನದಲ್ಲಿ ಕಣ್ಣಾರೆ ನೋಡ್ತಾ ಇದ್ದೇವೆ. ಅದನ್ನು ಕೃಷ್ಣ ಹೇಳಿದ್ದಾನೆ. ಹೆಚ್ಚಿನವರು ತಮ್ಮ ಸ್ವಾರ್ಥಕ್ಕೋಸ್ಕರ ಸಮಾಜಕ್ಕೆ ಹಿಂಸೆ ಕೊಡುವವರೇ. ಯಾರೋ ಕೆಲವರು, ಅದು ದೈವಿಕವಾದಂಥ ಪ್ರಜ್ಞೆ ಇರುವವರು, ಕೆಲವರು ಕೃಷ್ಣ ಹೇಳಿದ ಅರ್ಥ ವೇದಾರ್ಥ ತಿಳ್ಕೊಂಡಿದ್ದಾರೆ. ಉಳಿದವರಿಗೆಲ್ಲ ಪಾಷಂಡಮತಃ ಅಪರೆ. ಎಲ್ಲರೂ ಲೋಕಹಿಂಸಕರು. ಲೋಕಕ್ಷೇಮ ಎಲ್ಲರದ್ದು ಅಂದರೆ ನನಗೆ ಅನುಕೂಲ ಆಗಬೇಕು, ನಾನು ಸುಖವಾಗಿರಬೇಕು. ಅದಕ್ಕೆ ಯಾವ ತೊಂದರೆ, ಯಾರಿಗೆ ಏನು ತೊಂದರೆ ಕೊಟ್ಟರೂ ಅಡ್ಡಿ ಇಲ್ಲ. ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟಾದರೂ ನಾನು ಸುಖ ಪಡಬೇಕು ಅನ್ನುವಂಥದ್ದು ಪಾಷಂಡಮತಿ. ಅದು ಬರೀ ವೇದಕ್ಕೆ ಸಂಬಂಧಪಟ್ಟ ಕೆಲವಲ್ಲ. ಅದೇ ಪಾಖಂಡ ಅಂದರೆ ವೇದವನ್ನು ಖಂಡಿಸೋರು. ಇದೆಲ್ಲ ಸಂಸ್ಕೃತ ಭಾಷೆಯ ಅರ್ಥವೇ ಅಲ್ಲ. ಸಂಸ್ಕೃತ ಗೊತ್ತಿಲ್ಲದವರು ಮತ್ತೆ ಮಾಡಿಕೊಂಡಂಥ ಕೆಟ್ಟ ಅರ್ಥಗಳು. ಪಾಷಂಡ ಅಂದರೆ ಸಮಾಜ ಕಂಟಕರು ಅಂತ ಅರ್ಥ. ಅದು ಪಾಷಡಿ ಎಂತಲೇ ಧಾತು. ಪಾಷಂಡತಿ, ಪಾಷಂಡತಃ, ಪಾಷಂಡಂತಿ, ಹಾಗೆ ಧಾತುವೇ ಇದೆ. ಅನಂತರ ಏನಾಯ್ತದು, ಈ ಪಾಣಿನಿಯ ಧಾತುವಾಟದಲ್ಲಿ ಅದಿಲ್ಲ, ಹಾಗಾಗಿ ಮರೆತೇ ಹೋಯಿತು. ಪಾಷಡಿ ಧಾತುವೇ ಮರೆತು ಹೋಯಿತು. ಆಮೇಲೆ ಪಾಷಡಿಯಿಂದ ಪಾಖಡಿ, ಪಾಖಂಡ ಏನೇನೋ ಮಾಡಿದರು. ಪಾಷಡತಿ ಅಂದರೆ ಪಾಷಂಡತಿ, ಪಾಷಂಡತಃ, ಪಾಷಂಡಂತಿ. ಪಾಷಂಡತಿ ಅಂದರೆ ಏನು? ಲೋಕಕಂಟಕನಾಗಿ ಬದುಕುತ್ತಾನೆ ಅಂತ ಅರ್ಥ. ಅದಕ್ಕೆ ಅದು ಅವನ ಗತಿ, ಅವನ ಎಲ್ಲ ಚಲನೆ ಹಿಂಸೆಗೆ, ಹಿಂಸಾಗತ್ಯೋ. ಅದು ಹಿಂಸಾರೂಪವಾದ ಚಲನೆಯನ್ನೇ ಬದುಕುಂತ ಮಾಡಿಕೊಂಡವರಿದ್ದಾರಲ್ಲ, ಅವರೆಲ್ಲ ಪಾಷಂಡರು. ಇದು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ ನಮ್ಮ ಜೀವನದಲ್ಲಿ. ಇದು ಈ ತಲೆ ಕೆಡಿಸಿಕೊಂಡು ವಿದ್ಯಾರ್ಥಿಗಳನ್ನೇ ನಾವು ಹಾಳು ಮಾಡ್ತಾ ಇದ್ದೇವೆ. ಅವರೇ ಜಗಳ. ಅಂಥ ವಿದ್ಯಾರ್ಥಿಗಳು ಊರೂರಿನಲ್ಲಿರ್ಬೋದು, ನಮ್ಮ ಮನೆಯಲ್ಲೂ ಇರ್ಬೋದು. ಕಾಲೇಜಿಗೆ ಹೋಗಿ ಸಮಾಜ ಕಂಟಕರಾಗಿ ಹೊರಗೆ ಬರ್ತಾರೆ. ಈ ಒಂದು ಸಾಮರಸ್ಯ, ಪ್ರೀತಿಯಿಂದ ಒಬ್ರಿಗೊಬ್ಬರು ಬದುಕಬೇಕನ್ನುವಂಥ ಕನ್ಸೆಪ್ಟೇ ನಾಶ ಆಗ್ತಾ ಇದೆ. ಇದು ಪಾಷಂಡಮತಿ. ಬಹಳ ಅದ್ಭುತವಾದ ಶ್ಲೋಕ ಇದು. ಪಾಷಂಡಮತಯೋಪರೆ ಅಂತ ಮನುಷ್ಯರಲ್ಲಿ ಕೇಶಾಂಚಿತ್ ಪರಂಪರೆಯಿಂದ ಬಂದ ಸಾತ್ವಿಕ ಅರ್ಥ ಹೆಚ್ಚಿನ ಮಟ್ಟಿಗೆ ದೇವತೆಗಳಿಗೆ ಮತ್ತು ಆ ದೈವಿಕ ಸ್ವಭಾವ ಇದ್ದವರಿಗೆ. ಉಳಿದವರೆಲ್ಲ ಸಮಾಜ ಕಂಟಕರಿಂದ. ಮನುಷ್ಯರಲ್ಲಿ ಸಮಾಜ ಕಂಟಕರಾದವರ ಸಂಖ್ಯೆಯೇ ಜಾಸ್ತಿ ಇದೆ. ಹೌದು, ಏನು ಅದರಿಂದ ಏನಾಯಿತು? ಯಾಕೆ ಹೇಗಾಯಿತು? ನೀನೇ ವೇದ ಹೇಳಿದ್ದು, ನಿನ್ನಿಂದೇ ಒಂದು ಪರಂಪರೆ. ಅದು ನಿನ್ನ ಪರಂಪರೆ ಎಲ್ಲರಲ್ಲೂ ಯಾಕೆ ಉಳಿಯಲಿಲ್ಲ? ಅದಕ್ಕೆ ಪ್ರಕೃತಿ ವೈಚಿತ್ರ್ಯ ಅಂತ ತಂದಿದ್ದರು. ಅದು ಪ್ರಕೃತಿ ವೈಚಿತ್ರ್ಯ ಯಾಕೆ ಬಂತು? ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬುದ್ಧಿ ಯಾಕೆ ಬಂತು? ಎಲ್ಲರೂ ಒಂದೇ ಬುದ್ಧಿಯಿಂದ ವೇದವನ್ನು ಅರ್ಥ ಮಾಡಲಿಕ್ಕೆ ಬರ್ತಿರ್ಲಿಲ್ವ? ಅಂದರೆ ಅದು ನಾನೇ ಮಾಡಿದ್ದು ಅಂತಾನೆ. ವನ್ಮಾಯ ಮೋಹಿತ ದೇಹ, ನನ್ನ ಮಾಯೆಯಿಂದಲೇ ಹೀಗಾಗ್ತಾ ಇರೋದು. ಎಲ್ಲರಿಗೂ ಒಂದೇ ರೀತಿ ಅರ್ಥ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಪ್ರತಿಯೊಬ್ಬರು ತನ್ನದೇ ಸರಿ ಅಂತ ಹೋರಾಡಬೇಕು, ಅವರ ಜೀವನವನ್ನು ಹಾಳು ಮಾಡ್ಕೋಬೇಕು. ಅಯೋಗ್ಯರು ಹಾಗೇ ಆಗಬೇಕು. ಅಯೋಗ್ಯರಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ನಾನೇ ಒಂದು ಮಾಯೆಯ ಪರದೆ ಹಾಸಿಬಿಟ್ಟೆ. ಆ ಮಾಯೆಯ ಪರದೆ ಒಳಗೆ ಎಲ್ಲರಿಗೂ ಮೋಹವೇ, ತಪ್ಪು ತಿಳುವಳಿಕೆ ಮಾಡೋದು, ಅದನ್ನೇ ಸರಿ ಅಂತ ಜಗಳಾಡೋದು. ಇದೇ ಮನ್ಮಾಯ ಮೋಹಿತ ಧೀಹ ಅಂತ. ಪುರುಷರ್ಷಭ ಅಂತ. ಇದು ಉದ್ಧವ ಎಲ್ಲ ಪುರುಷರು ಅಂದರೆ ಗಂಡಸರಲ್ಲ. ನೋಡಿ, ಎಲ್ಲ ಕಡೆ ಸಂಸ್ಕೃತದಲ್ಲಿ ಪುರುಷರು ಅಂದರೆ ಗಂಡಸರು ಅಂತ ಅರ್ಥ ಅಲ್ಲ. ಪುರುಷರು ಅಂದರೆ ಜೀವನಗಳು ಅಂತ, ಮನುಷ್ಯರು ಅಂತ ಅರ್ಥ. ಮನ್ಮಾಯ ಮೋಹಿತ ಧಿಯ ಪುರುಷಾಹ ಅಂದರೆ ಹೆಂಗಸರಿಗೆಲ್ಲ ಸತ್ಯ ಗೊತ್ತಿದೆ, ಗಂಡಸರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಯಾರಿಗೂ ಗೊತ್ತಿಲ್ಲ. ಪುರುಷಾಹ ಅಂದರೆ ಮನುಷ್ಯರು.
ಹೆಣ್ಣು ಗಂಡು ಎರಡೂ ಜಾತಿ, ಇದು ಭೂಮಿಯಲ್ಲಿರ್ತಕ್ಕಂಥ ಜೀವರು. ಮನ್ಮಾಯಾ ಮೋಹಿತ ಧಿಯ ಪುರುಷಾಹ ಪುರುಷರ್ಷಭ. ಎಲ್ಲರೂ ತಪ್ಪು ಅರ್ಥದಿಂದಲೇ ಗೊಂದಲಕ್ಕೊಳಗಾಗಿದ್ದಾರೆ. ಕಾರಣ ಏನು ಅಂದರೆ, ನಾನೇ ಮಾಯೆ ಉಂಟು ಮಾಡಿದೆ ಅವರಿಗೆ, ಎಲ್ಲರಿಗೂ ಯಥಾರ್ಥ ಜ್ಞಾನ ಬರುವುದು ಬೇಡ, ಯೋಗ್ಯರಿಗೆ ಮಾತ್ರ ಬರಲಿ ಅಂತ ನಾನೇ ಒಂದು ಮಾಯೆಯ ಮುಸುಕು ಹಾಕಿಬಿಟ್ಟೆ. ಮಾಯೆಯ ಮುಸುಕಿನಲ್ಲಿ ಅವರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತೇ ಆಗಲಿಲ್ಲ. ಪುರುಷಾಹ ಪುರುಷ. ಆದ್ದರಿಂದ ಶ್ರೇಯೋ ವದಂತಿ ಅನೇಕಾಂತಂ ಯಥಾ ಕರ್ಮ ಯಥಾ ರುಚಿ. ಭಾಳ ತಮಾಷೆ. ಆದ್ದರಿಂದ ಜೀವನದಲ್ಲಿ ಶ್ರೇಯಸ್ಸಾಧನ ಯಾವುದು, ನಮಗೆ ಶ್ರೇಯಸ್ಸು ಯಾವುದರಿಂದ ಅನ್ನೋದಕ್ಕೆ ಒಬ್ಬೊಬ್ಬರು ಒಂದೊಂದು. ಅನೇಕಾಂತ ಅಂದರೆ ಒಂದೇ ಅಲ್ಲ, ಅನೇಕ. ಅದಕ್ಕೆ ಉತ್ತರ ಒಬ್ಬೊಬ್ಬರು ಇದು ಶ್ರೇಯಸ್ಸಿನ ದಾರಿ ಅಂತ ಒಬ್ಬೊಬ್ಬರು ಒಂದೊಂದು ಹೇಳಿದರು. ಅದು ಯಾಕೆ ಒಬ್ಬೊಬ್ಬರು ಒಂದೊಂದು ಹೇಳಿದರು? ನನ್ನ ಮಾಯೆ, ಅದು ನೀನು ಮಾಯೆ ಯಾಕೆ ಹಾಕಿದೆ ಅಂತ ಮತ್ತೆ ಅವರು. ದೇವರು ಯಾಕೆ ಹೀಗೆ ಮಾಯೆ ಹಾಕಿದ? ಅವನಿಗೇನು ಕೆಲಸ? ನಾವು ಒಳ್ಳೆಯದನ್ನು ತಿಳ್ಕೊಬಾರದು ಅಂತ ಅವನಿಗೆ ಹೊಟ್ಟೆಗಿಚ್ಚ? ಅವನು ಯಾಕೆ ಮಾಯೆ ಕೊಟ್ಟ ಭಗವಂತ? ಅದಕ್ಕೆ ಹೇಳಿದ್ರು, ನೋಡಪ್ಪ, ಯಥಾ ಕರ್ಮ ಯಥಾ ರುಚಿ ಅಂತ. ಮಾಯೆ ಹಾಕಿದ್ದೇನು ಅಂದರೆ, ಯಾರಿಗೆ ಏನು ಯೋಗ್ಯತೆ ಇದೆಯೋ ಅವ್ರಿಗೆ ಹೇಗೆ ಅರ್ಥ ಆಗಲಿ ಅಂತ ಅಷ್ಟೇ. ಎಲ್ಲರಿಗೂ ಯಥಾ ಕರ್ಮ. ಅವನು ನಾನು ನನ್ನ ಮನೋವೃತ್ತಿ ಹೇಗಿರುತ್ತೆ ಗೊತ್ತುಂಟು? ಈ ಜನ್ಮದಲ್ಲಿ ನಾನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಅದರ ಅನುವೃತ್ತಿ ಇದೆ ಈ ಜನ್ಮದಲ್ಲಿ. ಯಥಾ ಕರ್ಮ. ನಾನು ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿದರೆ ಈ ಜನ್ಮದಲ್ಲಿ ನನಗೆ ಅದನ್ನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಮನಸ್ಸು ಬರ್ತದೆ, ಕೆಟ್ಟ ಕರ್ಮ ಮಾಡುವ. ಅಥವಾ ಅದಕ್ಕೋಸ್ಕರ ಏನೋ ಒಂದು ಹಿಂಸೆ ಹಿಂದಿನ ಜನ್ಮದಲ್ಲಿ ನಾನು ಹಿಂಸಕನಾಗಿದ್ದರೆ ಈ ಜನ್ಮದಲ್ಲಿ ನನಗೆ ಹಿಂಸೆ ಮಾಡಿದ್ರೆ ಖುಷಿ ಅನಿಸುತ್ತೆ. ಇಲ್ಲ ಸಾತ್ವಿಕರಾಗಿ ಬದುಕಿದ್ದರೆ ಈ ಜನ್ಮದಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ಯಥಾ ಕರ್ಮ. ಇದು ನಾವು ಹೇಳ್ತೇವೆ, ನಾನು ಮಾಡಿದ ಕರ್ಮ ಏನು ಮಾಡೋದು ಅಂತ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀನು ಮಾಡುವುದೇನೋ ದೇವ ಅಂತ. ಅದೇ ಹೇಳಿ ಯಥಾ ಕರ್ಮ. ನಾನು ಮಾಯೆ ಹಾಕಲಿಲ್ಲ. ನಾನು ಮಾಯೆ ಹಾಕಿದ್ದೇನು ಅಂದರೆ, ಅವ್ರಿಗೆ ಏನೇನು ಕರ್ಮ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಯೆ ನಂದು ಅಲ್ಲಪ್ಪ. ಅವರು ಕರ್ಮ ಮಾಡೋದು ನಿನ್ನ ಅಧೀನ ಅಲ್ವ, ನೀನೇ ಮಾಡಿಸೋದಲ್ವ. ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಕರ್ಮ ಯಾಕೆ ಮಾಡಿಸಿದ್ವಿ? ಇದು ಮುಗಿಯೋದಿಲ್ಲ ಈ ಪ್ರಶ್ನೆ. ನನಗೆ ನೀನು ಮಾಯೆ ಹಾಕಿದ್ದೀಯ, ಯಾಕೆ? ನಮ್ಮ ಕರ್ಮಕ್ಕೆ ತಕ್ಕಂತೆ ನಮಗೆ ಬುದ್ಧಿ ಬರಲಿ ಅಂತ. ನಾವು ಕರ್ಮ ಮಾಡಲಿಕ್ಕೆ ಬರೋದಿಲ್ಲಲ್ಲ, ನೀನೇ ಮಾಡಿಸ್ಬೇಕಲ್ಲ. ಆದರೆ ಒಬ್ಬೊಬ್ಬರಿಂದ ಒಳ್ಳೆಯ ಕರ್ಮ ಯಾಕೆ ಮಾಡಿಸಿದಿ, ಒಬ್ಬರದ್ದು ಕೆಟ್ಟ ಕರ್ಮ ಯಾಕೆ ಮಾಡಿಸಿದಿ? ಅದಕ್ಕೆ ಅದು ಯಥಾರುಚಿ ಅಂತ. ಅಂದರೆ ಇದು ಒಂದು ಅಪೂರ್ವವಾದಂಥ ಸಂಗತಿ ಫಿಲಾಸಫಿಯಲ್ಲಿ. ಯಾವ ಫಿಲಾಸಫಿಯಲ್ಲೂ ಇಲ್ಲ, ಪ್ರಪಂಚದ ಯಾವ ಫಿಲಾಸಫಿಯೂ ಇಲ್ಲ ಯಥಾ ರುಚಿ ಅಂತ. ಅಂದರೆ ಆಯಾ ಜೀವದ ಟೇಸ್ಟಿಗೆ ತಕ್ಕಂತೆ. ಅಂದರೆ ಜೀವ ಪ್ರತಿಯೊಂದು ಎವ್ರಿ ಸೋಲ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ನೇಚರ್. ಪ್ರತಿಯೊಂದು ಜೀವಕ್ಕೂ ಅದರದ್ದೇ ಆದ ಒಂದು ಸ್ವಭಾವ ಇದೆ. ಅದಕ್ಕೆ ಅನುಗುಣವಾಗಿ ನಾನು ಆ ಮಾಯ ಮಾಡಿದೆ. ಆ ಸ್ವಭಾವ ನಾನು ಕೊಟ್ಟದ್ದಲ್ಲ, ಆ ಜೀವದಲ್ಲಿ ಸ್ವರೂಪದಲ್ಲೇ ಇರೋದು. ನಾನು ಜೀವನನ್ನು ಸೃಷ್ಟಿ ಮಾಡಲಿಲ್ಲ, ಅವರಿಗೆ ಸ್ವಭಾವ ನಾನು ಕೊಟ್ಟದ್ದಲ್ಲ. ಆದರೆ ಅವರ ಸ್ವಭಾವಕ್ಕೆ ತಕ್ಕಂತೆ ಬೆಳೀಲಿಕ್ಕೆ ಬೇಕಾದ ಮಾಯೆ ಹಾಕಿಬಿಟ್ಟೆ ಅಂತ. ಸೊ ಆ ಸ್ವಭಾವ ಉಂಟಲ್ಲ, ಅದು ಜೀವದಲ್ಲಿ ಅನಾದಿಯಿಂದ ಇರುವಂಥದ್ದು. ಅದು ದೇವರ ಸ್ವಭಾವ ಕೊಟ್ಟದ್ದಲ್ಲ. ದೇವರು ಯಾಕೆ ಆ ಕೆಟ್ಟ ಸ್ವಭಾವ ಕೊಟ್ಟ ಅಂತ ಹೇಳಲಿಕ್ಕಿಲ್ಲ. ಈಗ ನೀವು ನಮ್ಮ ತೋಟದ ಹಾಗೆ, ದೇವರು ಒಬ್ಬ ತೋಟಗಾರ. ಆ ತೋಟದಲ್ಲಿ ಮನುಷ್ಯರು ಅಂತಕ್ಕಂಥ ಬೀಜ ಬಿತ್ತಿದ. ಅದು ಬೆಳೆಯುವಾಗ ನಾವು ಹುಣಸೆ ಬೀಜ ಹಾಕಿದರೆ ಹುಣಸೆ ಗಿಡವೇ ಆಗೋದು. ಮಾವಿನ ಬೀಜ ಹಾಕಿದ್ರೆ ಅದು ಹುಣಸೆ ಗಿಡದಲ್ಲಿ ಮಾವು ಆಗೋದಿಲ್ಲ, ಮಾವಿನ ಗಿಡದಲ್ಲಿ ಹುಣಸೆ ಆಗೋದಿಲ್ಲ. ಯಾಕೆ? ಅದು ಅದರ ಸ್ವಭಾವ. ಹಾಗೆ ಆ ಜೀವದ ಸ್ವಭಾವ ಏನಿದೆಯೋ ಅದು ಎಕ್ಸ್ಪ್ರೆಸ್ ಆಗಲಿಕ್ಕೆ ಬೇಕಾದ ವಾತಾವರಣವನ್ನು ನಾನು ಮಾಡಿಕೊಟ್ಟೆ. ಜೀವನಿಗೆ ಆ ವಿಷಯದಲ್ಲಿ ಅವನ ಆಯ್ಕೆ ಇಲ್ಲ, ಅವನ ಸ್ವಭಾವದಂತೆ ಅವನು. ಹಾಗಾಗಿ ಯಥಾಕರ್ಮ ಯಥಾರ್ಥ ಏನು ಮಾಡಲಿಕ್ಕೆ ಬರುತ್ತೆ? ಅನೇಕ ಅಂತಂ. ಅದನ್ನ ಒಬ್ಬೊಂದು ಶ್ರೇಯ ಸಾಧನೆ ಯಾವುದು ಅಂದರೆ, ಶ್ರೇಯೋವದಂತೆ ಅನೇಕ ಅಂತಂ. ಒಬ್ಬೊಬ್ಬರು ಒಂದೊಂದು ಏಕಃ ಅಂತಹ ಒಂದು ಖಚಿತವಾದ ನಿರ್ಣಯ ಶ್ರೇಯಸ್ಸಿನ ಬಗ್ಗೆ ದೇಶದಲ್ಲಿ ಮನುಷ್ಯರಿಗೆ ಎಂದೂ ಆಗಲಿಲ್ಲ, ಇಂದೂ ಮುಂದೆ ಪ್ರತಿಯೊಂದೂ ಯಾವುದರಿಂದ ಶ್ರೇಯಸ್ಸು ಅನ್ನೋದ್ರ ಬಗ್ಗೆ ವಿವಾದವೇ. ಮನುಷ್ಯನ ಸ್ವಭಾವ ಅದು. ಯಾರು ಒಂದು ಸತ್ಯವನ್ನು ಒಪ್ಪಿಕೊಂಡು ಇಡೀ ವಿಶ್ವ ಏಕ ಸತ್ಯವಾದಿಯಾಗಿ ಎಲ್ಲರೂ ಒಳ್ಳೆಯದಲ್ಲಿರೋಣ ಅನ್ನೋದು ಪ್ರಪಂಚದಲ್ಲಿ ಎಂದೂ ಆಗಿಲ್ಲ, ಮುಂದೂ ಆಗೋದಿಲ್ಲ. ಒಬ್ಬನು ಒಳ್ಳೆಯದು ಅಂತ ಹೇಳೋದು, ಇನ್ನೊಬ್ಬ ವಿರೋಧಿಸೋದು, ಅದಕ್ಕೆ ಪ್ರತಿಭಟನೆ ಮಾಡಿದ್ರು ಹಿಂಸೆಯಿಂದ ಸಾವಿರಾರು ಜನ ಸಾಯೋದು. ಅದಕ್ಕೆ ಸಾಯಲಿಕ್ಕೆ ನೀವು ಕಾರಣ ಅಂತ ನಾನು ಹೇಳೋದು, ನಾನು ಕಾರಣ ಅಂತ ನೀವು ಹೇಳೋದು ಅಂತ ಆದದ್ದು. ಹೀಗೆ ಬೇಡವಾದಂಥ ಕೆಲಸದಲ್ಲಿಯೇ ಪ್ರವೃತ್ತಿ, ಹಿಂಸೆಗೆ ಪ್ರಚೋದನೆ ಮಾಡೋದು, ಅದನ್ನು ಯಾರನ್ನೆಲ್ಲ ಗೂಬೆ ಕೂರಿಸಿ ತಾವು ಸುಭಗರು, ತಾವು ಈ ದೇಶದ ಉದ್ಧಾರಕ್ಕೋಸ್ಕರ ಅವತರಿಸಿ ಬಂದವರು ಅಂತ ಹೇಳೋದು, ಇದೆಲ್ಲ ನಡೀತಾ ಇರ್ತದೆ. ಅದು ಯಾವ ಕಾಲದಲ್ಲೂ ಇದೆ ಅಂತ. ಏನು ಶ್ರೇಯಸ್ಸು ಅಂತ ಹೇಳ್ತಾರೆ ಅಂದರೆ ಹೇಳ್ತಾರೆ ಧರ್ಮ ಮೇಕೆ ಯಶಶ್ಚ ಅನ್ಯ. ಕೆಲವರು ಹೇಳ್ತಾರೆ ಧರ್ಮ ಮಾಡಬೇಕು, ಅವ್ರು ಮೊದಲು ಧರ್ಮ ಮಾಡಬೇಕು, ಧರ್ಮದಲ್ಲಿ ಇರಬೇಕು. ನಾವು ಅಧರ್ಮಕ್ಕೆ ಕೈ ಹಾಕಬಾರ್ದು ಅಂತ. ಹೋಗ್ಕೊಳ್ಳಿ, ಧರ್ಮ ಅಂದರೆ ಯಾವುದು, ಅಧರ್ಮ ಅಂದರೆ ಯಾವುದು, ಯಾರು ನಿರ್ಣಯ ಮಾಡಬೇಕು? ಅವನು ಹೇಳ್ತಾನೆ, ಒಬ್ಬ ನನ್ನ ಮತಕ್ಕೆ ವಿರುದ್ಧವಾಗಿ ಯಾರು ಮಾತಾಡ್ತಾನೆ ಅವನನ್ನು ಕೊಲ್ಲುವುದೇ ಧರ್ಮ ಅಂತಾನೆ. ಅದು ಅವನಿಗೆ ಧರ್ಮ.
ಅವನನ್ನು ಸಾಯಿಸುವುದಕ್ಕೋಸ್ಕರ ನಾನು ಎದೆಯಲ್ಲಿ ಬಾಂಬ್ ಇಟ್ಕೊಂಡು ನಾನು ಸಾಯ್ತೇನೆ. ಯಾಕೆಂದರೆ ಒಂದು ಪುಣ್ಯ ಕೆಲಸ ಆಯಿತು, ಅವನನ್ನು ಸಾಯಿಸಿದ ಪುಣ್ಯ ಬಂತು ನನಗೆ. ಅದೇ ಹೀಗೆ ಧರ್ಮ ಅಂದರೆ ಏನು? ಧರ್ಮಕ್ಕೆ ಡೆಫಿನಿಷನ್ ಇಲ್ಲ. ನನ್ನ ಧರ್ಮ ನಿಮಗೆ ಧರ್ಮ, ನಿಮ್ಮ ಧರ್ಮ ನನಗೆ ಧರ್ಮ ಅಷ್ಟೇ ಅಲ್ಲ. ಇದು ಚರ್ಚೆ ಹೋಗಲಿ. ಧರ್ಮ ಅಂದರೆ ಗೃಹಸ್ಥರ ಧರ್ಮ, ಸನ್ಯಾಸಿಗಳ ಧರ್ಮ ಅಲ್ಲ. ಗೃಹಸ್ಥರು ಧರ್ಮ ಏನು ಮಾಡ್ತಾರೆ ಅದನ್ನು ನಾನು ಮಾಡ್ತೇನೆ ಅಂತ ಸನ್ಯಾಸಿ ಮಾಡಿದರೆ ಗಂಡಾಂತರ. ಸನ್ಯಾಸಿಗಳ ಧರ್ಮ ಗೃಹಸ್ಥರ ಧರ್ಮ ಅಲ್ಲ. ಹಾಗಾಗಿ ಧರ್ಮ ಅನ್ನೋದು ಏನು ಅಂತ ಒಂದು ಡೆಫಿನಿಷನ್ನೇ ಇಲ್ಲ. ಅದು ಗೊಂದಲವೇ. ಅದನ್ನು ಧರ್ಮವೇಕೆ ಆದರೂ ಕೆಲವರು ಧರ್ಮ ಪ್ರೋಜ್ಜಿತ ಕೈತವ ಭಾಗವತವು ಹೇಳುತ್ತೆ. ಆಮೇಲೆ ಕೆಲವರು ಯಶಸ್ಸು ಅನ್ಯೇ, ನಾವು ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿ ಕೀರ್ತಿ ಗಳಿಸಬೇಕಷ್ಟೇ. ಅದು ಮಾಡಿದ ಕೆಲಸ ಕೆಟ್ಟ ಕೆಲಸವೇ ಆಗಿರಬೇಕಾದ್ರೆ ಅದು ಗೊತ್ತಾಗೋದು ಕೆಟ್ಟ ಕೆಲಸ. ನನ್ನಿಂದ ನನ್ನ ಲೋಕಕ್ಕೆ ಉಪಕಾರ ಆಯಿತು ಅಂತ ಜನರಲ್ಲಿ ಕೀರ್ತಿ ಗಳಿಸಿಕೊಂಡು ಚೆನ್ನಾಗಿರೋದು ಮುಖ್ಯ. ಅದೇ ಜೀವನ ಅಂತ ಮತ್ತೆ ಕೆಲವರು ಈ ಅಭಿಪ್ರಾಯ ಭೇದಗಳು. ಧರ್ಮಮೇಕೆ ಯಶಸ್ಸೈಕೆ, ಆಮೇಲೆ ಕಾಮಂ ಸತ್ಯಂ ಶಮಂ ದಮಂ ಶಮಂ. ಕೆಲವರು ಹೇಳ್ತಾರೆ ಕಾಮಂ ಮನುಷ್ಯನ ಜೀವನದ ಅತ್ಯಂತ ದೊಡ್ಡ ಆಕರ್ಷಣೆ ಅಂದರೆ ಸೆಕ್ಸು. ಅದನ್ನು ದಮನ ಮಾಡಿಕೊಂಡು ಬ್ರಹ್ಮಚರ್ಯ ಮಾಡೋದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ನೀವು ಅಂದರೆ ಕಾಮಂ, ಯಾವ ಕಾಮ ಅದು ಧಾರ್ಮಿಕವಾಗಿ ಧರ್ಮ ವಿರೋಧ ಅಲ್ಲದಂಥ ಸೆಕ್ಸನ್ನು ಅನುಭವಿಸಿ ಅದೇ ಧರ್ಮ ಅಂದರೆ ದಾಂಪತ್ಯ ಜೀವನ ಅಂತ ಇಟ್ಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಕಾಮ ಅನ್ನೋದು ಸ್ವೀಕಾರ್ಯ. ಗಂಡ ಹೆಂಡತಿ ಒಟ್ಟಿಗೆ ಧರ್ಮ ಸಾಧನೆ ಮಾಡ್ಬೋದು ಅಂತ ಹೇಳ್ತದೆ. ಹಾಗಾದರೆ ಅದು ಒಂದು ಗ್ರಾಹ್ಯವೇ. ಆಮೇಲೆ ಸತ್ಯಮಿತಿ ಸತ್ಯವಚಾರಾಥಿ ತರಹ. ಒಬ್ಬ ಋಷಿ ಹೇಳ್ತಾನೆ, ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಸತ್ಯ ಅಂದರೆ ಪ್ರಾಮಾಣಿಕತೆ. ಇದ್ದದ್ದನ್ನಿದ್ದ ಹಾಗೆ ಹೇಳುವುದಲ್ಲ. ಹೋಗಲಿ, ಸತ್ಯವೇ ಪ್ರಾಮಾಣಿಕ ಅಂತ ಹೇಳ್ತಾನೆ. ಆದ್ದರಿಂದ ಸತ್ಯದ ಬಗ್ಗೆ ಡೆಫಿನಿಷನ್ ಪುನಃ. ಈಗ ಸತ್ಯ ಅಂತಂದರೆ ಪ್ರಾಮಾಣಿಕತೆ ಆಗಿದ್ದರೆ ಸುಳ್ಳು ಕೂಡ ಪ್ರಾಮಾಣಿಕದಿಂದ ಧರ್ಮ ಆಗ್ಬೋದು. ಹಾಗಾದರೆ ದಶರಥ ಹೆಂಡತಿಯ ಮಾತು ಕೇಳಿ ರಾಮನನ್ನು ಕಾಡಿ ಕಳಿಸ್ಬೇಕಾಗಿರಲಿಲ್ಲ. ಯಾಕೆಂದರೆ ನಾನು ಪ್ರಾಮಾಣಿಕ, ನನ್ನ ಪ್ರಜೆಗಳಿಗೆ ಅನ್ಯಾಯ ಮಾಡಿ ಬಿಡೋಲ್ಲ ಅಂತ ಕೂತು ಬಿಡುವುದಿತ್ತು. ಹೆಂಡತಿ ಮಾತು ಕೊಡೋದು ಬೇರೆ, ಪ್ರಾಮಾಣಿಕತೆ ಬೇರೆ. ನಾನು ಹೆಂಡತಿಯ ಮಾತು ಕೊಟ್ಟೆ ಅಂತ ಇಡೀ ಸಮಾಜಕ್ಕೆ ಅನ್ಯಾಯ ಮಾಡೋಲ್ಲ ಅಂತ ಕೂತ್ಬಿಟ್ರೆ ಅದು ಧರ್ಮವೇ ಆಗುತ್ತೆ. ಸೊ ಅದರ ಧರ್ಮ ಅಥವಾ ಪ್ರಾಮಾಣಿಕತೆ ಅದನ್ನು ಡೆಫಿನಿಷನ್ ಮಾಡೋರು ಯಾರು, ಡಿಫೈನ್ ಮಾಡೋರು ಯಾರು? ಸತ್ಯಂ ಕಾಮಂ ದಮಂ ಶಮಂ. ದಮ ಅಂತಂದರೆ ಇಂದ್ರಿಯ ನಿಗ್ರಹ. ಅದೇ ಮೊದಲು ಕಾಮ ಅಂತ ಹೇಳಿದರು. ಕೆಲವರು ಇಂದ್ರಿಯ ನಿಗ್ರಹ ಮಾಡಬೇಡಿ, ನೀವು ಸೆಕ್ಸನ್ನು ಅನುಭವಿಸಿ, ಆದರೆ ಅದು ಲೋಕಕ್ಕೆ ಅನ್ಯಾಯವಾಗದಂತೆ ನೋಡಿಕೊಡಿ. ಆಮೇಲೆ ಇನ್ನೊಬ್ಬರು ಹೇಳಿದ್ರು ದಮ್ಮಂ, ಇಂದ್ರಿಯ ನಿಗ್ರಹ ಮಾಡಬೇಕು. ಆದಷ್ಟು ಇಂದ್ರಿಯ ನಿಗ್ರಹ ಮಾಡಿ ಸೆಕ್ಸನ್ನು ದೂರ ಇಡಿ ನಿಮ್ಮ ಜೀವನದಿಂದ, ಅದು ಶ್ರೇಷ್ಠ ಅಂದರು. ಎಲ್ಲರೂ ಅದನ್ನು ಪಾಲಿಸಿದರೆ ಲೋಕ ಮುಂದುವರಲಿಕ್ಕುಂಟ. ಸೊ ಅದು ಸರಿಯಿಲ್ಲ, ಪ್ರಾಯೋಗಿಕ ಅಲ್ಲ. ಆಮೇಲೆ ಇನ್ನೊಂದು ಶಮ ಅಂದರೆ ಮನಸ್ಸು ದೇವರಲ್ಲಿ ನಿಷ್ಠೆ. ಮನಸ್ಸು ದೇವರಲ್ಲಿ ನಿಷ್ಠೆ ಅನ್ನೋದರಲ್ಲಿ ಕೂಡ ಅಂದರೆ ಆಸ್ತಿಕರು ಅಂತ ಅರ್ಥ. ಶಮೋ ಮನ್ನಿಷ್ಠತಾ ಬುದ್ಧೇ. ಈ ಆಸ್ತಿಕರಲ್ಲಿ ಅಷ್ಟು ಮತ ಇಲ್ಲ. ಈಗ ವೈದಿಕರು ಶಮ ಅಂದರೆ ದೇವರನ್ನು ಒಪ್ಪಬೇಕಾಗಿಲ್ಲ. ಈಗ ಮೀಮಾಂಸಕರಿದ್ದಾರಲ್ಲ, ಈಗ ಇಲ್ಲ ಯಾರು ಮೀಮಾಂಸಕರು ಅಂತ. ಯಾಕೆಂದರೆ ಒಳ್ಳೆ ಮೀಮಾಂಸಾ ಮಾಡುವವರೇ ಇಲ್ಲ, ಈಗ ಚರ್ಚೆ ಮಾಡುವವರೇ ಇಲ್ಲ. ಮೀಮಾಂಸಕರದ ಮತ ಏನು ಗೊತ್ತಾ? ದೇವರಿಲ್ಲ. ನಮ್ಮ ಮೊಟ್ಟ ಮೊದಲ ವೈದಿಕ ಮತ ದೇವರನ್ನು ಒಪ್ಪೋದಿಲ್ಲ. ಬಹಳ ಜನಕ್ಕೆ ಈ ವಿಷಯವೇ ಗೊತ್ತಿಲ್ಲ. ದೇವರಿಲ್ಲ. ಮತ್ತು ವೇದ ಅನ್ನುವಂಥದ್ದು ಅದರ ಮಂತ್ರಗಳನ್ನು ಪಠಿಸಿದರೆ ಆ ಮಂತ್ರಗಳೇ ದೇವರು. ಆ ಮಂತ್ರಗಳ ಪಠಣದಿಂದ ನಮಗೆ ಸ್ವರ್ಗ ಸಿಗುತ್ತೆ, ಅಷ್ಟೇ, ಮುಗಿದೋಯ್ತು. ಅದರ ರಾಜ್ಯಕ್ಕೆ ವೈಕುಂಠ ಮೋಕ್ಷ ದೇವರು ಎಂಥದೂ ಇಲ್ಲ. ಅವರು ಕೂಡ ನಿಷ್ಠೆ, ಧರ್ಮದಲ್ಲಿ ನಿಷ್ಠೆ ಬೇಕು, ಶ್ರಮ ಬೇಕು ಅಂತಾರೆ, ಆದರೆ ದೇವರನ್ನೇ ಒಪ್ಪೋಲ್ಲ. ದೇವರನ್ನು ಒಪ್ಪುವವರಲ್ಲಿ ಕೂಡ ನೈಯಾಯಿಕರಿದ್ದಾರೆ. ನೈಯಾಯಿಕರು, ತಾರ್ಕಿಕರು ಎಲ್ಲ. ಅವರು ದೇವರನ್ನು ಒಪ್ಪುವುದು ಅಂದರೆ ಲಾಜಿಕ್ಕಿನಿಂದ. ಈ ದೇವರು ಯಾಕೆ ಇದ್ದಾನೆ ಅಂದರೆ ಮಹೀರಾಧಿಕಂ ಸಕರ್ತೃಕಂ ಕಾರ್ಯತ್ವ ಅದು ಘಟವತ್ತು ಅಂತ ಒಂದು ಅನುಮಾನ ತೆಗೆದುಬಿಟ್ರು. ಇಡೀ ಜಗತ್ತು ಯಾರಾದರೂ ಸೃಷ್ಟಿ ಮಾಡಬೇಕಲ್ಲ. ಯಾಕಂದ್ರೆ ನಾವು ನೋಡ್ತೇವೆ, ನಾವು ಮನೆಯಲ್ಲಿ ನಮ್ಮ ಪದಾರ್ಥಗಳು ಉಂಟಲ್ಲ, ಅದು ನಮ್ಮ ಮಡಕೆಯನ್ನು ಕುಂಬಾರ ಮಾಡಿದ್ದು, ಪಾತ್ರೆಗಳನ್ನು ಇನ್ನೂ ಪಾತ್ರೆ ಅಂಗಡಿ ಎಲ್ಲ ಮಾಡಿದ್ದು ಯಾರಾದರೂ ಮಾಡಿದ್ದು ಹೊರತು ಯಾರೂ ಮಾಡದೇ ಇದ್ದ ವಸ್ತು ಜಗತ್ತಿನಲ್ಲಿ ಇಲ್ಲ. ಹಾಗಾದರೆ ಈ ಜಗತ್ತನ್ನು ಯಾರೋ ಮಾಡಬೇಕಲ್ಲ, ಅದನ್ನು ಮಾಡಿದವನೇ ದೇವರು ಅಂತ ಲಾಜಿಕ್ ಮಾಡಿದರು. ಅದಕ್ಕೆ ಲಾಜಿಕ್ಕಿನಿಂದ ದೇವರನ್ನು ಸಾಧಿಸಲಿಕ್ಕೆ ಬರೋದಿಲ್ಲ ಅಂತ ನಾಸ್ತಿಕರು ಶುರು ಮಾಡಿದರು. ನಾಸ್ತಿಕರಿಗೆ ಲಾಜಿಕ್ ಗೊತ್ತಿಲ್ವಾ? ಅವರು ಹೇಳಿದರು, ನಿಮ್ಮ ಲಾಜಿಕನ್ನು ಒಪ್ಪೋದಿಲ್ಲ ನಾವು. ಹಾಗಾಗಿ ಶಮ ಅನ್ನುವುದು ಕೂಡ ನಾನಾ ವಿಧವಾದ ವಿಮರ್ಶೆಗೊಳಗಾಗಿ
ನಾಸ್ತಿಕ್ಯ ಅನ್ನೋದು ಧರ್ಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾಸ್ತಿಕರು ಧಾರ್ಮಿಕರು ಇರ್ಬೋದು. ನಮಗೀಗ ನೋಡಿದರೆ ಕೆಲವು ಸರ್ತಿ ನಾಸ್ತಿಕರೇ ಧಾರ್ಮಿಕರು ಇರ್ತಾರೆ, ಅಂದರೆ ಪ್ರಾಮಾಣಿಕರು ಇರ್ತಾರೆ. ಆಸ್ತಿಕರು ಮಹಾಢೋಂಗಿಗಳು ಇರ್ತಾರೆ. ಎದುರಲ್ಲಿ ಮಾತಾಡೋದೊಂದು ಹಿಂದೆ ಮಾಡೋದೊಂದು. ಅವರು ಆಸ್ತಿಕರು. ಏನು ಮಾಡಬೇಕು ಇದಕ್ಕೆಲ್ಲ? ಹಾಗಾಗಿ ಏನು ಉಪಯೋಗ ಇಲ್ಲ ಅಂದ್ರೆ ಕೃಷ್ಣ, ಯಾವುದೂ ಉಪಯೋಗ ಇಲ್ಲ. ಆಮೇಲೆ ಅನ್ಯೇ ವದಂತಿ ಸ್ವಾಸ್ಥ್ಯಂ ವೈ ಐಶ್ವರ್ಯಂ, ಸ್ವಾರ್ಥಂ ವೈ. ಸ್ವಾರ್ಥ ಅಂದರೆ ಪುರುಷಾರ್ಥ. ನಮಗೆ ನಿಜವಾದ ಪುರುಷಾರ್ಥ ಏನು ಗೊತ್ತುಂಟ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅರ್ಥ ನಮಗೆ ಪುರುಷಾರ್ಥ ಯಾವುದು ಅಂದರೆ ದುಡ್ಡು ಮಾಡಬೇಕಪ್ಪ ಜೀವನದಲ್ಲಿ. ದುಡ್ಡಿಲ್ಲದೆ ನೀವು ವೇದಾಂತ ಕಟ್ಟಿಕೊಂಡು ಏನು ಮಾಡ್ತೀರಿ? ದುಡ್ಡಿದ್ದರೆ ಮತ್ತೆ ವೇದಾಂತ. ದುಡ್ಡೇ ಇರ್ದಿದ್ರೆ ಹೊಟ್ಟೆಗೆ ನಾಳೆಗೇನು, ನಾಡಿದ್ದಿಗೇನು, ಸಂಜೆಗೇನು ಅಂತ ಯೋಚಿಸೋನಿಗೆ ಏನು ವೇದಾಂತ? ಆದ್ದರಿಂದ ಮೊದಲು ದುಡ್ಡು ಗಳಿಸಬೇಕು. ಅದನ್ನು ಪ್ರಾಮಾಣಿಕವಾಗಿ ಮಾಡಿ, ಅದೆಲ್ಲ ಮಾಡಿ. ಆದರೆ ನಮಗೆ ಜೀವನ ಅತ್ಯಂತ ಮುಖ್ಯವಾದ್ದು ದುಡ್ಡು ಅಂತ. ಐಶ್ವರ್ಯಂ. ಮತ್ತೊಬ್ಬ ಹೇಳಿದ ತ್ಯಾಗಭೋಜನಂ. ತ್ಯಾಗಭೋಜನ ಅಂದರೆ ಹಂಚಿ ತಿನ್ನೋದು. ಅದು ನಮ್ಮ ಹತ್ರ ಏನಿದೆ ಅದನ್ನು ನಾವೇ ಇಟ್ಟುಕೊಂಡು ಉಳಿದವರು ಉಪವಾಸ ಬಿದ್ದು ನಾವು ತಿನ್ನಬಾರ್ದು. ನಮ್ಮಲ್ಲಿ ಇದ್ದದನ್ನು ಎಲ್ಲರೂ ಹಂಚಿ ತ್ಯಾಗೇನೈಕೆ, ಇದು ಎಲ್ಲವೂ ಇಲ್ಲಿ ಹೇಳಿರುವ ಪಕ್ಷಗಳು ವೇದಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿದೆ. ನಾವು ತ್ಯಾಗ ಮಾಡಿ ಮತ್ತೆ ತಿನ್ನೋಣ. ಅಂದರೆ ನಮಗೆ ಇದ್ದದ್ದನ್ನು ಇಲ್ಲದವರಿಗೆ ಹಂಚಿ ನಾವು ತಿನ್ನಬೇಕು. ಅದೇ ಧರ್ಮ. ಅದಕ್ಕಿಂತ ಮೇಲೆ ಧರ್ಮ ಎಂಥದ್ದು ಅಂತ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡಿದರು. ಯಾಕೆಂದರೆ ಈ ಧರ್ಮದ ಕಾನ್ಸೆಪ್ಟೇ ಕಷ್ಟ ನೋಡಿ. ಅದು ಎಬ್ಸ್ಟ್ರಾಕ್ಟ್. ಅದು ಧರ್ಮ ಅಂತಂದರೆ ಡಿಫೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರವರಿಗೆ ತೋಚಿದ್ದು ಅವರವರ ಧರ್ಮ ಅಂತ ಹೇಳ್ಕೊಂಡು ಬಂದರು. ತ್ಯಾಗ ಜೀವನಂ. ಆಮೇಲೆ ಕೇಚಿತ್ ಯಜ್ಞ ತಪೋದಾನಂ. ಇದು ಗೀತೆಯಲ್ಲೇ ಹೇಳಿದ್ದಾರೆ. ಯಜ್ಞದಾನ ತಪಃ ಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞ ಮಾಡಬೇಕು, ದಾನ ಮಾಡಬೇಕು, ತಪಸ್ಸು ಮಾಡಬೇಕು. ಇದೇ ಧರ್ಮ ಅಂತ. ಇದು 3 ತ್ರಿಕರ್ಮ ಕೃತ್. ಉಪನಿಷತ್ತು ಹೇಳ್ತೀವಿ 3 ಕರ್ಮ ಮಾಡಬೇಕು. ಅದೇ ಯಜ್ಞ, ದಾನ, ತಪಸ್ಸು. ಯಜ್ಞ ಅಂದರೆ ದೇವರ ಆರಾಧನೆ, ದಾನ ಅಂದರೆ ಇನ್ನೊಬ್ಬರಿಗೆ ಹಂಚಿ ಬದುಕೋದು, ಆಮೇಲೆ ತಪಸ್ಸು ಅಂದರೆ ಆಳವಾದ ಶಾಸ್ತ್ರಗಳ ಆಳವಾದ ಚಿಂತನೆ. ಇಷ್ಟಿದ್ದೇ ಸಾಕು ಲೈಫಿಗೆ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಯಜ್ಞದಾನ ತಪ ಕರ್ಮ. ಕೆಲವು ವ್ರತಾನಿ ನಿಯಮಾನ್ನು ಯಮಾನ್ನು. ಕೆಲವರು ಹೇಳ್ತಾರೆ ಎಲ್ಲ ಬೇರೆ ಬೇರೆ ವ್ರತಾನುಷ್ಠಾನ ಮಾಡಬೇಕು. ಆ ದೇವರಿಗೆ ಪ್ರೀತಿಗೋಸ್ಕರ ಗುರುವಾರ ದಿವಸ ರಾಯರ ಪ್ರೀತಿಗೋಸ್ಕರ ಉಪವಾಸ ಮಾಡಬೇಕು. ಗಣೇಶನ ಪ್ರೀತಿಗೋಸ್ಕರ ಸಂಕಷ್ಟ ಚತುರ್ಥಿ. ಸಂಕಷ್ಟ ಚತುರ್ಥಿ ಮಾಡೋದ್ರಿಂದ ಮಾಡೋರಿಗೂ ಸಂಕಷ್ಟ, ಅವ್ರು ನೋಡೋರಿಗೂ ಸಂಕಷ್ಟ. ಆದರೆ ಕೆಲವರು ನಾವು ಸಂಕಷ್ಟಿ. ಏನು ಸಂಕಷ್ಟಿ? ಅವ್ರ ಪ್ರಾರಬ್ಧ ಕರ್ಮ. ಅದು ಏನು ಅಗತ್ಯ? ಅವ್ರು ಏಕಾದಶಿ 3 ಹೊತ್ತು ಊಟ ಮಾಡ್ತಾರೆ, ಚತುರ್ಥಿಯಲ್ಲಿ ಉಪವಾಸ ಅಂತ ಕರ್ಮ. ಇವೆಲ್ಲ ಪ್ರಾರಬ್ಧ ಕರ್ಮಗಳು. ಇದು ಶಾಸ್ತ್ರ ಗೊತ್ತಿಲ್ಲದ ಪೆದ್ದರ ಧರ್ಮಗಳಿವೆಲ್ಲ. ಆಯಿತು. ನಮ್ಮ ಸಂಕಷ್ಟಿ. ಎಲ್ಲರೂ ಊಟಕ್ಕೆ ಹೋದರೆ ಊಟಕ್ಕೆ ಬರ್ತಾರೆ, ಅವತ್ತು ಎಲ್ಲಿ ಹಾಕಿ ಇಲ್ಲ ನಾವು ಊಟ ಮಾಡೋದಿಲ್ಲ, ಮತ್ತೆ ಯಾಕೆ ಬಂದದ್ದು? ನಮ್ಮ ಸಂಕಷ್ಟಿ. ನಾವು ಉಪವಾಸ ಮಾಡಿದ್ರೆ ನಮಗೆ ಸಂಕಷ್ಟ ಆಗ್ತಾಯಿದೆ ಅಷ್ಟೇ. ಊರಿನವರೇ ತೊಂದರೆ ಹೊಡ್ಲಿಕ್ಕೋದ್ರೆ ಉಪವಾಸ ಮಾಡ್ತಾಯಿದ್ದೀನಿ. ಇಂಥದ್ದೇ ಎಲ್ಲ ಬೇಡವಾದ ಧರ್ಮ ಅನುಷ್ಠಾನ ಮಾಡ್ತಾರೆ, ಮಾಡಬೇಕಾದ್ದನ್ನು ಮಾಡೋದಿಲ್ಲ. ಇಲ್ಲ ಸಂಕಷ್ಟಿ ಉಪವಾಸ ಯಾರು ಹೇಳಿದ್ರು ಇವರಿಗೆ? ಯಾರೋ ಒಬ್ಬರು ಗಣಪತಿ ಪ್ರಸನ್ನನಾಗ್ತಾನೆ, ಮಹಾಗಣಪತಿ ಹೇಳ್ಬಿಟ್ರು. ಯಾರೋ ಹುಚ್ಚರು ಶುರು ಮಾಡಿದರು. ಅದು ಪಂಚಾಂಗದಲ್ಲಿ ಸಂಕಷ್ಟಿ ಬಿಡ್ತಾ ಉಪವಾಸ ಶುರುವಾಯಿತು. ಎಲ್ಲ ಈಗ ಏನು ತಿಳುವಳಿಕೆ ಇಲ್ಲದವರು ಧರ್ಮವನ್ನು ಬೋಧನೆ ಮಾಡೋದು. ಅವರು ಧರ್ಮ ಬೋಧನೆ ಮಾಡೋರು ಜಗದ್ಗುರುಗಳು ಇರ್ತಾರಲ್ಲ, ಅವರಿಗೂ ಏನೂ ಗೊತ್ತಿರೋದಿಲ್ಲ. ಅವರಿಗೆ ಜಗತ್ತು ಅಂದರೆ ಅವ್ರಿಗೆ ಇಂಡಿ ಮಾಡಿ 4 ಹುಡುಗರು ಮಾತ್ರ. ಅವರು ಹೇಳಿದ್ದು ಜಗತ್ತಿಗೆಲ್ಲ ಸಂಬಂಧ. ಹಾಗಾಗಿ ವ್ರತಾನಿ, ಯಾವ ವ್ರತ ಮಾಡಬೇಕು ಅನ್ನೋದಕ್ಕೆ ಒಂದು ನಿಯಮ ಇಲ್ಲ. ಆಮೇಲೆ ನಿಯಮಾನು ಯಮಾನು. ಇದು ಯೋಗಾಭ್ಯಾಸ ಮಾಡುವವರು, ಯೋಗಶಾಸ್ತ್ರ ಓದುವವರು, ಅವರು ನಿಯಮಾನು ಯಮಾನು. ಯಮ ಅಂದರೆ ಅದೇ ಇದು ಯಮ ನಿಯಮಾಸರ ಅಷ್ಟಾಂಗ ಯೋಗದಲ್ಲಿ ಬರುತ್ತಲ್ಲ. ಯಮ ಅಂದರೆ ಏನು? ಅಹಿಂಸಾ ಸತ್ಯಂ ಅಸ್ಥೇಯಂ ಬ್ರಹ್ಮಚರ್ಯಂ. ಆಮೇಲೆ ಅಪರಿಗ್ರಹ. ಆಮೇಲೆ ಯಮ. ಆಮೇಲೆ ಸತ್ಯಂ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ. ಇದು ನಿಯಮ. ಈ ಯಮ ನಿಯಮಗಳೇ ಧರ್ಮ ಅಂತ ಕೆಲವರು. ಅದೆಲ್ಲ ಹಿಂದೆ ಹೇಳಿದ್ದಲ್ಲೇ ಬಂತು ಕೆಲವು. ಯಾಕೆಂದರೆ ಮೊದಲನೇದು ಯಮ ಅಂದರೆ ಅಹಿಂಸಾ, ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು. ಅದು ಹೌದು. ಆದರೆ ಇದೆಲ್ಲ ಗಮ್ಮತ್ತೇನು ಗೊತ್ತುಂಟ? ಇವನು ಹೇಳಿ ಇದು ಯಾವುದೂ ಧರ್ಮ ಅಲ್ಲ ಅಂತ ಕೃಷ್ಣ. ಯಾಕೆಂದರೆ ಮೊದಲು ಧರ್ಮ ಅಂದರೆ ಏನು ಗೊತ್ತಾ? ದೇವರ ಬಗೆಗಿನ ಎಚ್ಚರ. ಅದು ಇಲ್ಲದೆ ನೀವು ಏನು ಉಪವಾಸ ಮಾಡಿದ್ರೂ ಏನು ಉಪಯೋಗ ಇಲ್ಲ. ಯಾವ ಧರ್ಮ ಮಾಡಿದ್ರೂ ಏನೂ ಉಪಯೋಗ ಇಲ್ಲ. ಅದು ಯಮ ಅಹಿಂಸೆ. ಅಹಿಂಸೆ ಯಾಕೆ ಮಾಡೋದು? ಅಹಿಂಸೆ ಮಾಡೋದಕ್ಕೆ ಉದ್ದೇಶ ಏನು? ಯಾಕೆ ಹಿಂಸೆ ಮಾಡೋದು ಅಂದರೆ ಅವರು ನಾಸ್ತಿಕರ ಹತ್ರ ಕೇಳಿ ಅಹಿಂಸೆ ಮಾಡೋದು ಯಾಕೆ ಅಂದರೆ ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡಿದರೆ ಅವ್ರು ನಮಗೂ ಹಿಂಸೆ ಮಾಡ್ತಾರೆ. ಆದ್ದರಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು. ಅಂದರೆ ಸ್ವಾರ್ಥವೇ ಅದು.
ನಮಗೆ ಯಾರು ಹಿಂಸೆ ಮಾಡಬಾರ್ದು ಅನ್ನೋದು ನಾವು ಹಿಂಸೆ ಅಹಿಂಸೆ ಸತ್ಯಂ ಸುಳ್ಳು ಹೇಳಬಾರ್ದು. ಯಾಕೆ ಸುಳ್ಳು ಹೇಳಬಾರ್ದು? ಸುಳ್ಳು ಹೇಳಿದರೆ ಈಗ ಇದೆಲ್ಲ ದೇವರ ಮೆಚ್ಚದ ಕೆಲಸ ಅಂತ ಹೇಳ್ತಾರೆ ನೋಡಿ. ಅದು ಬಿಡಿ, ನಿಮಗೆ ದೇವರ ಬಗ್ಗೆ ನಮ್ಮ ದೇವರಿಗೆ ಇವರು ಒಂದು ಗೊತ್ತಿಲ್ಲ. ಇನ್ನು ನಮಗೆ ಅಹಿಂಸೆ ಬೇಕು, ಯುದ್ಧ ಬೇಡ. ನೆಹರು ಹೇಳ್ತಿರ್ಲಿಲ್ಲ ಹಾಗೆ. ಅವ್ರು ದೇವರು ಅಂತ ಹೇಳಿದ್ರೆ ತಮಾಷೆ ಮಾಡ್ತಿದ್ರು. ಯಾಕೆಂದರೆ ದೇವರು ಅಂತ ಒಂದು ಇದ್ದರೆ ಅವನ ಮೇಲೆ ಇರೋದಲ್ವ. ನಾನು ಯಾವಾಗಲೂ ವಿಮಾನದಲ್ಲೇ ಹೋಗೋದು, ನನಗೆ ಹತ್ತಿರ ಅವನು ಅಂತ ಹೇಳ್ತಿದ್ರು ಅವರು. ನಿಮಗಿಂತ ನನಗೆ ಹತ್ತಿರ ಅವನು ಹೇಗೆ ತಮಾಷೆ ಮಾಡ್ತಿದ್ರು ದೇವ್ರ ಬಗ್ಗೆ. ಆದರೆ ಅಹಿಂಸೆಯನ್ನು ಮೆಚ್ಚಿಕೊಳ್ತಿದ್ರು ಅವರು. ಅಹಿಂಸೆ ಬೇಕು, ಪ್ರಾಮಾಣಿಕತೆ ಬೇಕು, ಅಷ್ಟೇ. ಇನ್ನೊಬ್ಬರು ದುಡ್ಡು ಕದೀಬಾರ್ದು. ಯಾಕೆಂದರೆ ನನ್ನ ದುಡ್ಡು ಇನ್ನೊಬ್ಬರು ಕದೀಬಾರ್ದು. ಅದಕ್ಕೋಸ್ಕರ ಎಲ್ಲವೂ ಈ ಎಲ್ಲ ಯವನಿಯಮಗಳು ಸ್ವಾರ್ಥವಾಗಿ ನಿಲ್ತವೆ. ಅದು ಧರ್ಮ ಆಗೋದಿಲ್ಲ. ಧರ್ಮ ಯಾವಾಗುತ್ತೆ ಅಂದರೆ ಹೀಗೆ ಮಾಡಿದರೆ ಅದನ್ನು ನೋಡೋ ಒಬ್ಬ ಇದ್ದಾನೆ, ಅವನ್ನು ಕಣ್ತಪ್ಪಿಸಿ ನಾವು ಅಧರ್ಮ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋ ಎಚ್ಚರ ಇದ್ದಾಗ ಇದೆಲ್ಲವೂ ಧರ್ಮವಾಗುತ್ತೆ. ಅದನ್ನು ಕೃಷ್ಣ ಹೇಳೋದು, ಯಾರಿಗೆ ಭಗವದ್ಭಕ್ತಿ ಇಲ್ಲವೋ ಅವರು ಏನು ಅನುಷ್ಠಾನ ಮಾಡಿದ್ರು ಏನೂ ಇವೆಲ್ಲ ಯಾವ ಧರ್ಮವೂ ಧರ್ಮ ಅಲ್ಲ ಅಂತಾರೆ. ನಿಯಮಾನ್ನು ಯಾಕೆಂದರೆ ಇವೆಲ್ಲ ನೀವು ಕರ್ಮಾನುಷ್ಠಾನದ ಬಗ್ಗೆ ಹೇಳ್ತಾ ಇದ್ದರೆ, ನೀವು ಹಿಂಸೆ ಮಾಡಬಾರ್ದು, ಸುಳ್ಳು ಎಲ್ಲ ಕರ್ಮ ತಾನೇ, ಕ್ರಿಯೆ. ಆದ್ಯಂತವಂತಹ ಏವ ಏಷಾಂ ಲೋಕಾ ಕರ್ಮ ವಿನಿರ್ಮಿತಾ. ನಾವು ಕರ್ಮಾನುಷ್ಠಾನದಿಂದ ಯಾವುದೋ ಒಂದು ಪುಣ್ಯಲೋಕವನ್ನು ಪಡೀತೇನೆ ಅಂತ ಯೋಚಿಸುವುದು ಬೇಡ. ನೀವು ಎಷ್ಟು ಒಳ್ಳೆಯ ಕರ್ಮ ಮಾಡಿದರೂ ಕೂಡ ಆದ್ಯಂತವಂತಹ ಕರ್ಮದಿಂದ ಪಡೆಯತಕ್ಕಂಥ ಫಲ, ಅದಕ್ಕೆ ಪ್ರಾರಂಭ ಇದೆ, ಅದಕ್ಕೊಂದು ಕೊನೆ ಇದೆ. ಅದು ನಶ್ವರ ಶಾಶ್ವತವಾದ ಫಲ ಜ್ಞಾನದಿಂದ ಸಿಗುವಂಥದ್ದು ಹೊರತು ಕರ್ಮದಿಂದ ಅಲ್ಲ. ಇದು ಕೃಷ್ಣನ ಸಿದ್ಧಾಂತ. ಆದ್ಯಂತವಂತಹ ಏವ ಏಷಾಂ ಲೋಕಾ ಕರ್ಮ ವಿನಿರ್ಮಿತಾ. ಯಾಕೆ ಅಂದರೆ ನೀವು ಕರ್ಮ ಮಾಡುವುದರಿಂದ ಏನೋ ಒಂದು ಪುಣ್ಯ ಸಿಗುತ್ತೆ. ಏನೋ ಹೇಳ್ತಾರಲ್ಲ, ಆ ಯಜ್ಞ ಮಾಡಿ, ಏನೋ ನವಗ್ರಹ ಪೂಜೆ ಮಾಡಿ, ಏನೇನೋ ಹೋಮ ಹೇಳ್ತಾರಲ್ಲ, ಗ್ರಹಚಾರಕ್ಕೋಸ್ಕರ ಒಂದು ಹೋಮ ಮಾಡಿ, ಆ ಹೋಮ ಮಾಡಿ, ಈ ಹೋಮ ಮಾಡಿ, ಏನೇನೋ ಹೇಳ್ತಾರೆ. ಅದನ್ನು ಮಾಡಿದ್ದರಿಂದ ನಮಗೆ ಪುಣ್ಯ ಬರುತ್ತೋ ಎಲ್ಲೋ ಗೊತ್ತಿಲ್ಲ, ಪುರೋಹಿತರಿಗೆ ದಕ್ಷಿಣ ಬರುತ್ತೆ, ಅಷ್ಟೊಂದು ಗ್ಯಾರಂಟಿ. ಅದು ಹೇಳ್ತಾರೆ, ಈ ಕರ್ಮ ನಿರ್ಮಿತವಾದದ್ರಿಂದ ನಿಮಗೆ ಶಾಶ್ವತವಾದ ಸೊಲ್ಯೂಷನ್ ಇಲ್ಲ. ಎಷ್ಟು ಉಗ್ರವಾಗಿದ್ದಾನೆ ನೋಡಿ ಕೃಷ್ಣ. ಅದರಿಂದ ಡೋಂಗಿ ಹಿಂಗೆ ಯಾವುದನ್ನು ನಾನು ಒಪ್ಪೋಲ್ಲ. ಈ ಎಲ್ಲ ಕರ್ಮಾನುಷ್ಠಾನಗಳು ಡೋಂಗಿ ಅಂತಾನೆ. ಅದರ ಹಿಂದೆ ಭಗವತ್ ಪರಿಚಯ ಇಲ್ಲದೇ ಇದ್ದರೆ ಅದು ಬರೇ ಶೋ. ಈಗ ದುರ್ಯೋಧನ ಯಜ್ಞ ಮಾಡಿದ, ಅದು ಯಾಕೆ ಮಾಡಿದ್ದು ಅಂದರೆ ಪಾಂಡವರು ಯಜ್ಞ ಮಾಡಿದಾರಲ್ಲ ರಾಜಸೂಯ, ಅದಕ್ಕಿಂತ ಕಡ್ದಾಗಬೇಕು ಅಂತಷ್ಟೇ, ದೇವರು ಮೆಚ್ಚಬೇಕು ಅಂತಲ್ಲ. ಹಾಗಾಗಿ ಅವನು ಯಾಗ ಮಾಡಿದ್ರಿಂದ ಅದು ಅವ್ರಿಗೆ ಸದ್ಗತಿ ಆಗಲೇ ಇಲ್ಲ. ಇದೆಲ್ಲ ಕಾಂಪಿಟೀಷನ್. ಅವರು ಮಾಡಿದಿರಾ, ನಮ್ಮ ಪಕ್ಕದ ಮನೆಯವರು ಮಾಡಿದಿರಾ, ಅದಕ್ಕಿಂತ ಕಡ್ದಾಗಬೇಕು ನಮ್ಮದು ಅಂತ ಇಷ್ಟೇ. ಕರ್ಮ ಮಾಡೋದ್ರಲ್ಲಿ ಭಕ್ತಿ ಅಲ್ಲ, ಅದರಲ್ಲಿ ಒಂದು ಕಾಂಪಿಟೇಷನ್. ಅದೇ ಹೇಳ್ತಾರೆ, ಆದ್ಯಂತ ಇದಕ್ಕೆಲ್ಲ ಒಂದು ಕೊನೆ ಇಲ್ಲ, ಶುರು ಇಲ್ಲ, ಎಲ್ಲ ಆದ್ಯಂತವಂತಹ ಒಂದು ದಿವಸ ನಾಶ ಆಗುವಂಥದ್ದು. ಇದನ್ನು ಕಟ್ಟಿಕೊಂಡು ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಅವನು ಹೇಳ್ತಾನೆ, ದುಃಖೋದರ್ಕಾಹ. ನೀವು ಇಲ್ಲಿ ಕೂತ್ಕೊಂಡು ಒಂದು ತಮಾಷೆ ಹೇಳ್ತಾನೆ, ಇನ್ನು ಯಜ್ಞ ಮಾಡಿದೆವು, ಯಜ್ಞ ಮಾಡುವಾಗಲೇ ನಾವು ಹೊಗೆ ತಿಂದುಕೊಂಡು ಆ ಬೆಂಕಿ ಮುಂದೆ ಪುರೋಹಿತ ಹೇಳಿದಾಗ ಕೇಳಿಕೊಂಡು ಕೂತೆವು, ಕಷ್ಟ ಆಗ್ತಿತ್ತು. ವೇದದಲ್ಲಿ ಒಂದು ತಮಾಷೆ ಇದೆ, ಏನು ಯಾಗಶಾಲೆ ಉಂಟಲ್ವ, ಹಿಂದೆ ಯಾಗಶಾಲೆಯನ್ನು ಇದನ್ನು ಚಪ್ಪರದಲ್ಲಿ ಮಾಡ್ತಿದ್ರು. ಕಲ್ಲಿನ ಯಾಗಶಾಲೆ ಅಂತಿಲ್ಲ, ಅದಕ್ಕೆ ಬಿದಿರಿನ ಚಪ್ಪರಕ್ಕೆ ಹಾಕಿ ಅದು ಇದು ತೆಂಗಿನ ಸೋಗೆ ಹಾಕಿ ಶಾಲೆ ಕಟ್ತಿದ್ರು. ಆವಾಗ ದೀಕ್ಷು ಅತೀಕಾಶಾನ್ ಕರೋತಿ, ಮೇಲಿನಿಂದ ವೆಂಟಿಲೇಷನ್ ಹಾಕೊಂತಾರೆ ನೋಡಿ ವೇದದಲ್ಲಿ. ಹಾಲ್ ಉಂಟಲ್ಲ ಯಜ್ಞಶಾಲೆ, ಅದಕ್ಕೆ ಮೇಲಿನಿಂದ ವೆಂಟಿಲೇಷನ್ ಹಾಕಿ, ಅತೀಕಾಶ ಅಂದರೆ ವೆಂಟಿಲೇಷನ್. ಯಾಕೆ ಅಂದರೆ ಕೋಹಿ ವೇದ ಜಮುಷ್ಮಿನ್ ಲೋಕೆ ಅಸ್ತಿವಾ ನವೇದಿ. ಸ್ವರ್ಗಕ್ಕೆ ಹೋಗ್ತೇವೆ ಇಲ್ಲೋ ಗೊತ್ತಿಲ್ಲ, ಇಲ್ಲ ಬರೀ ಹೊಗೆ ತಿಂದು ಸಾಯಬಾರ್ದಲ್ಲ, ಅದಕ್ಕೆ ವೆಂಟಿಲೇಷನ್ ಹಾಕಿ ಅಂತ. ಸ್ವರ್ಗಕ್ಕೆ ಹೋಗ್ತೇವೆ ಅಂತ ಗ್ಯಾರಂಟಿ ಇಲ್ಲ, ಯಾರಿಗೂ ಗೊತ್ತು ಹೋಗ್ತೇವೆ. ಯಾಕಂದ್ರೆ ನಾವು ಮಾಡಿದ್ದು ಸರಿ ಇಲ್ಲ ಅಂದರೆ ಸ್ವರ್ಗ ಸಿಗೋಲ್ಲ. ಸೊ ಕರ್ಮದಿಂದ ದುಃಖ ಉದರ್ಕಾಹ ಅಂತ, ಮಾಡುವಾಗಲೂ ದುಃಖ, ಅದ್ರ ಮೇಲೂ ದುಃಖವೇ. ಉದರ್ಕ ಅಂದರೆ ಫ್ಯೂಚರ್ನಲ್ಲಿ ನಾವು ದುಃಖವೇ ಅನುಭವಿಸ ಹೊರತು ಎಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿದ್ದರಿಂದ ಪುಣ್ಯಕರ್ಮ ಮಾಡೋದು, ದಾನ ದಕ್ಷಿಣೆ, ಯಾತ್ರೆ, ಕ್ಷೇತ್ರ ಯಾತ್ರೆ ಯಾವುದೂ ಉಪಯೋಗ ಇಲ್ಲ. ಅದು ನಿಮಗೆ ಒಂದು ಏನು ಅಂದರೆ ಅದರ ಹಿಂದೆ ಭಗವಂತನ ನಿಷ್ಠೆ ಇದ್ದರೆ ಎಲ್ಲವೂ ಧರ್ಮ. ಸ್ಮರ್ತವ್ಯ ಸತಂ ವಿಷ್ಣು ವಿಸ್ಮರ್ತ ಸರ್ವೇ ವಿಧಿಜೀವೇ ವಿಧಿಷೇಧಾಸ್ಯು ಏತೇರೇವ ಕಿಂಕರ ಅಂದರು. ದೇವರ ನೆನಪು ಇರುವುದು ಧರ್ಮ, ದೇವರನ್ನು ಮರೆಯುವುದೇ ಧರ್ಮ ಅಷ್ಟೇ, ಬೇರೆ ಯಾವುದು ಡೆಫಿನಿಷನೂ ಇಲ್ಲ. ಅದನ್ನು ಹೇಳ್ತಾರೆ ದುಃಖೋದರ್ಕಾಹ.
ಇದೆಲ್ಲ ಮತ್ತೆ ನಿಮಗೆ ಮುಂದೆ ದುಃಖವನ್ನೇ ಕೊಡುವಂಥದ್ದು ಹೊರತು ಸುಖ ಕೊಡುವಂಥದ್ದಲ್ಲ. ಅಷ್ಟೇ ಅಲ್ಲ, ಹೀಗೆ ಮಾಡ್ತಾ ಮಾಡ್ತಾ ಮತ್ತಷ್ಟು ತಪ್ಪು ದಾರಿ ನಡೆದು ತಮೋನಿಷ್ಠಾಹ, ಅವ್ರ ಕೊನೆಯಲ್ಲಿ ತಮೋ ಗುಣದಲ್ಲಿ ನಿಂತು ಬಿಡ್ತದೆ. ಅದು ಸತ್ವದಿಂದ ರಜಸ್ಸಿನಿಂದ ಸತ್ವಕ್ಕೆ ಹೋಗೋದ್ರು, ರಜಸ್ಸಿನಲ್ಲಿದ್ದವರು ತಮಸ್ಸೆ ಹೋಗಿಬಿಡ್ತಾರೆ. ಅದರಿಂದ ಕ್ಷುದ್ರಾನಂದಾಹ, ತಮಸ್ಸಿನಲ್ಲಿ ಮನಸ್ಸು ಹೋಯಿತು ಅಂತಂದರೆ ಆನಂದವೇ ಇಲ್ಲ. ಅದು ಆನಂದನೂ ಭ್ರಮೆ ಮಾತ್ರ. ಮಕ್ಕಳು ಕಜ್ಜಿ ತುರಿಸಿಕೊಂಡ್ರೆ ಖುಷಿ ಆಯಿತು ಹೇಳ್ತಾರಲ್ಲ, ಅದು ಖುಷಿಯಲ್ಲ. ಅದು ಮತ್ತಷ್ಟು ಕಜ್ಜಿ ಜೋರಾಗುತ್ತೆ ಅಷ್ಟೇ. ಅದು ಆನಂದ ಕ್ಷುದ್ರ, ನಿಜವಾದ ಆನಂದ ಅಲ್ಲ. ಅದನ್ನೇ ಆನಂದ ಅಂತ ಭ್ರಮಿಸ್ತೇವೆ. ಹಾಗಾಗಿ ಇದೆಲ್ಲ ನಮ್ಮದು ಭಾವನೆಗಳಿಂದ. ಮನಸ್ಸು ಭಗವಂತನಲ್ಲಿ ಇಲ್ಲದೇ ಇದ್ದರೆ ಈ ಬಾಹ್ಯಕರಿಗಳು ಯಾವುದು ಏನೂ ಕೆಲಸ ಮಾಡೋದಿಲ್ಲ ಅಂತ ಈ ಸ್ಕಾಂದ ಪುರಾಣದಲ್ಲಿ ಒಂದು ಮಾತಿದೆ. ಮನಸ್ಸು ಮುಖ್ಯಪ್ಪ ನೀವು ಮಾಡುವುದರಲ್ಲಿ. ಯಾಕೆಂದರೆ ಭಾಳ ಚೆನ್ನಾಗಿ ಹೇಳ್ತಾರೆ. ಗಂಡ ಹೆಂಡತಿಯನ್ನು ಅಪ್ಪಿಕೋತಾನೆ, ಮಗು ತಾಯಿಯನ್ನು ಅಪ್ಪಿಕೊಳ್ಳುತ್ತೆ. ಇಲ್ಲಿ ವ್ಯತ್ಯಾಸ ಇಲ್ವಾ? ಗಂಡನ ಭಾವವೇ ಬೇರೆ ಅಪ್ಪಿಕೊಳ್ಳುವಾಗ, ಮಗುವಿನ ಭಾವವೇ ಬೇರೆ. ಹಾಗೆ ಪ್ರತಿಯೊಂದು ನಾವು ಮಕ್ಕಳು ತಾಯಿಯನ್ನು ಅಪ್ಪಿಕೊಳ್ತಾರೆ, ಆದರೆ ಆಗ ಭಾವವೇ ಬೇರೆ. ಗಂಡ ಹೆಂಡತಿಯನ್ನು ಅಪ್ಪಿಕೊಳ್ಳುವಾಗಿರುವ ಭಾವವೇ ಬೇರೆ. ಈ ಭಾವ ಮುಖ್ಯ ಹೊರತು ಕ್ರಿಯೆ ಅಲ್ಲ ಅಂತಾರೆ. ಎಲ್ಲ ಕ್ರಿಯೆಯನ್ನು ಯಾರೂ ಮಾಡ್ಬೋದು, ಆದರೆ ಅದರ ಹಿಂದೆ ಇರತಕ್ಕಂಥ ಅನುಸಂಧಾನ ಮುಖ್ಯ. ಭಾಳ ಚೆನ್ನಾಗಿ ಹೇಳ್ತಾರೆ ಸ್ಕಾಂದ ಪುರಾಣದಲ್ಲಿ ಇದನ್ನೆಲ್ಲ. ಹಾಗಾಗಿ ಭಾವಶುದ್ಧಿ ಇಲ್ಲದೆ ಇವು ಏನು ಮಾಡಿದರೂ ಏನೂ ಬೇಕಿಲ್ಲ. ಮುಖ್ಯ ಬೇಕಾಗಿರೋದು ಭಾವಶುದ್ಧಿ. ಭಾವಶುದ್ಧಿ ಯಾವಾಗ ಬರುತ್ತೆ? ಭಗವತ್ ಪ್ರಜ್ಞೆ ಒಳಗಿನಿಂದ ಇದ್ದರೆ. ಇದನ್ನು ಮಾಡಿದರೆ ದೇವರು ಮೆಚ್ಚೋಲ್ಲಪ್ಪ, ದೇವರು ಮೆಚ್ಚೋ ಕೆಲಸ ಮಾಡಬೇಕು ಅಂತ ಮಾತಾಡ್ತಾರೆ ನೋಡಿ, ಅದೇ ಭಾವಶುದ್ಧಿ. ಆದ್ಯಂತ ದುಃಖೋದರ್ಕಾಹ ತಮೋನಿಷ್ಠಾಹ ಕ್ಷುದ್ರಾನಂದಾಹ ಶುಚ ಅರ್ಪಿತಾಹ. ಕೊನೆಗವರು ಹೋಗಿ ದುಃಖದಲ್ಲೇ ಸೇರುವುದು ಹೊರತು ಆನಂದ ಅಲ್ಲ. ಅದು ಎಂಡೆಯಲ್ಲಿಂದ ದುಃಖದಲ್ಲಿ. ಹಾಗಾಗಿ ಭಗವಂತನ ಭಕ್ತಿ ಬಹಳ ಮುಖ್ಯ, ಭಗವಂತನ ಎಚ್ಚರ ಮುಖ್ಯ. ಅದು ಇಲ್ಲದೆ ದೇವರು ಇದ್ದಾನೆ ಎಲ್ಲೋ ಗೊತ್ತಿಲ್ಲ, ಮಾಡಿಬಿಡೋದು ಅದಲಾಗಿದೆ, ಅದು ಉಪಯೋಗ ಇಲ್ಲ. ಮೊದಲು ಕನ್ವಿಕ್ಷನ್, ಭಗವಂತನ ಬಗ್ಗೆ ನಮಗೆ ಕನ್ವಿಕ್ಷನ್ ಇರಬೇಕು ಅಂತ. ಅದಕ್ಕೆ ಒಂದು ತಮಾಷೆ ಮಾತು ಹೇಳ್ತಾನೆ ಕೃಷ್ಣ. ಏನು ಅಂದರೆ, ನ ತಥಾ ಮೇ ಪ್ರಿಯತಮಾಹ ಆತ್ಮಯೋನಿ ನ ಶಂಕರ ನ ಚ ಸಂಕರ್ಷಣ ನ ಶ್ರೀ ನೈವಾತ್ಮ ಚ ಯಥಾ ಭವಾನ್ ಅಂತ. ಉದ್ಧವ ಅಂತ ಹೇಳ್ತಾನೆ, ನನಗೆ ನ ಚ ತಥಾ ಮೇ ಪ್ರಿಯತಮಃ, ನನಗೆ ಅಷ್ಟು ಪ್ರೀತಿ ಯಾರ ಮೇಲೂ ಇಲ್ಲ. ಯಾವುದು ಯಾರ ಮೇಲೆ? ನನ್ನ ಮಗ ಚತುರ್ಮುಖ ಆತ್ಮಯೋನಿ, ಅವನ ಮೇಲೂ ನನಗೆ ಇಷ್ಟ ಇಲ್ಲ. ಆಮೇಲೆ ನನ್ನ ಮೊಮ್ಮಗ ಶಂಕರ, ಅವನ ಮೇಲೂ ನನಗೆ ಪ್ರೀತಿ ಇಲ್ಲ. ನನ್ನ ಸೋದರ ಸಂಕರ್ಷಣ, ಅವನ ಮೇಲೂ ಪ್ರೀತಿ ಇಲ್ಲ. ನನ್ನ ಹೆಂಡತಿ ಶ್ರೀ ನ ಶ್ರೀಹಿ, ನನಗೆ ಹೆಂಡತಿ ಮೇಲೂ ಪ್ರೀತಿ ಇಲ್ಲ. ಎಷ್ಟು ಎಲ್ಲರ ಮೇಲೂ ಪ್ರೀತಿ ಇದೆ, ಎಲ್ಲಕ್ಕಿಂತ ನಚೈವ ಆತ್ಮ ನೈವ ಆತ್ಮ ಚ, ನನಗೆ ನನ್ನ ಮೇಲೂ ಇಷ್ಟ ಇಲ್ಲ. ನನಗೆ ಅತ್ಯಂತ ಇಷ್ಟ ಯಾರು? ಯಥಾಭವಾನ್, ನಿನ್ನಂಥ ಭಕ್ತರು ನನಗೆ ಇಷ್ಟ. ನಿನ್ನಂಥ ಭಕ್ತರನ್ನು ಬಿಟ್ಟು ನಾನು ಬ್ರಹ್ಮಾದಿ ದೇವತೆಗಳನ್ನು ಇಷ್ಟಪಡೋದಿಲ್ಲ, ನನ್ನ ಹೆಂಡತಿಯನ್ನು ಇಷ್ಟಪಡೋದಿಲ್ಲ ಅಂತಾನೆ. ಇದು ಏನು ಅಂದರೆ, ಇದು ಒಂಥರ ಇಷ್ಟಪಡುವುದು ಎರಡು ಥರ ಇದೆ ನೋಡಿ. ಇದನ್ನು ನೋಡಿ, ಬ್ರಹ್ಮಾದಿಗಳ ಮೇಲೂ ಭಗವಂತ ಪ್ರೀತಿ ಇಲ್ಲ, ತನ್ನ ಮೇಲೂ ಅವನಿಗೆ ಇಷ್ಟ ಇಲ್ಲ, ಲಕ್ಷ್ಮೀದೇವಿಯ ಮೇಲೂ ಅವನಿಗೆ ಇಷ್ಟ ಇಲ್ಲ ಅಂತ ಅರ್ಥ ಮಾಡೋದಲ್ಲ. ಅದೇ ಹೇಳೋದು, ಒಂದು ಶ್ಲೋಕ ಅರ್ಥ ಆಗಬೇಕಾಗಿದ್ದರೆ ತುಂಬ ಹಿನ್ನೆಲೆ ಬೇಕಾಗುತ್ತೆ. ಅವನೇನು ಹೇಳೋದು ಅಂದರೆ, ಇವಾಗ ಒಂದು ದಿವಸ ಇಷ್ಟ ಅನ್ನೋದು ಒಂದು ಶಾಶ್ವತವಾದ್ದು, ಒಂದು ತಾತ್ಕಾಲಿಕ. ಎರಡು ಥರದ ಇದೆ ಪ್ರೀತಿ. ತಾತ್ಕಾಲಿಕ ಪ್ರೀತಿ ಇದೆ. ತಾತ್ಕಾಲಿಕ ಪ್ರೀತಿ ಏನು ಹೇಳುತ್ತೆ? ತಾತ್ಕಾಲಿಕ ಪ್ರೀತಿ, ಈಗ ಒಬ್ಬ 3 ದಿವಸದಿಂದ ಅನ್ನ ಊಟ ಉಣ್ಣದೆ ಹಸಿದು ಬಂದಿರತಕ್ಕ ಒಬ್ಬ ಭಿಕ್ಷುಕ ಇರ್ತಾನೆ. ಆ ಮನೆಯಲ್ಲಿ ಯಜಮಾನ ಹೇಳ್ತಾನೆ, ನಾವು ತಿನ್ನೋದು ಕಮ್ಮಿ ಆದರೂ ತೊಂದರೆ ಇಲ್ಲಪ್ಪ, ನಾವು ಮತ್ತೆ ಊಟ ಮಾಡ್ಬೋದು ಅಥವಾ ಅಡುಗೆ ಮಾಡಿ ಅವನಿಗೆ ಹಾಕಿ ಅಂತ. ಅವನು ಅಂದರೆ ತನಗಿಂತ ತನ್ನ ಹೆಂಡತಿ ಮಕ್ಕಳಿಗಿಂತ ಅವನಿಗೆ ಭಿಕ್ಷು ಮುಖ್ಯ ಆಗ್ತಾನೆ. ಆಗ ಅದರ ಅರ್ಥ ಶಾಶ್ವತ ಪ್ರೀತಿ ಅಲ್ಲ. ಆ ಭಿಕ್ಷು ಊಟ ಮಾಡಿ ಹೋದ್ಮೇಲೆ ಮತ್ತೆ ಮಕ್ಕಳು ಹೆಂಡತಿ ಮಕ್ಕಳೇ ಮುಖ್ಯ ಆಗೋದು. ಹಾಗೆ ಅದು ಒಂದು ತಾತ್ಕಾಲಿಕ ಪ್ರೀತಿ ಅವನ ಪರಿಸ್ಥಿತಿಯಿಂದ. ಹಾಗೆ ಉದ್ಧವ ಅವನನ್ನು ನೋಡಿ, ನೀನು ಇಡೀ ಯಾದವರಲ್ಲಿ ನನ್ನನ್ನು ತುಂಬ ಹಚ್ಚಿಕೊಂಡವ, ನಿನ್ನ ಮೇಲೆ ಇರುವಷ್ಟು ಪ್ರೀತಿ ನನಗೆ ಬ್ರಹ್ಮಾದಿಗಳಲ್ಲೂ ಇಲ್ಲ ಅಂತ ಹೇಳ್ಬಿಡ್ತಾನೆ. ಬ್ರಹ್ಮಾದಿಗಳಲ್ಲಿ ಇರೋದು ಶಾಶ್ವತ ಪ್ರೀತಿ, ಇದು ತಾತ್ಕಾಲಿಕ ಪ್ರೀತಿ. ಬಹಳ ಚೆಂದ ಅದು. ಭಿಕ್ಷುಕರನ್ನು ನಮ್ಮ ಮಕ್ಕಳು, ಅಪ್ಪ ಮಕ್ಕಳೇ ಇವತ್ತು ತಿಂಡಿ ತಿನ್ನಬೇಡಿ, ಭಿಕ್ಷುನಿಗೆ ಕೊಟ್ಟುಬಿಡಿ ಅಂತೇವೆ. ಅದರ ಅರ್ಥ ಮಕ್ಕಳನ್ನು ಪ್ರೀತಿಸುವುದಿಲ್ಲ ಅಂತಲ್ಲ. ಅವತ್ತು ಆ ಪ್ರಸಂಗದಲ್ಲಿ ಭಿಕ್ಷುಕ ಮುಖ್ಯ ಆಗ್ತಾನೆ. ಅವನಿಗೆ ಹೆಚ್ಚು ಪ್ರೀತಿ ತೋರಿಸ್ಬೇಕಾಗತ್ತೆ, ಯಾಕಂದರೆ ಅವನ ಪರಿಸ್ಥಿತಿಯಿಂದಾಗಿ. ಹಾಗಾಗಿ ಪರಿಸ್ಥಿತಿಯ ಒತ್ತಡದಿಂದ ಬರುವ ಪ್ರೀತಿ ಮತ್ತೊಂದು ಸಹಜ ಪ್ರೀತಿ.
ಅದನ್ನೇ ತಾತ್ಕಾಲಿಕ ಪ್ರೀತಿ, ಅನಂತ ಪ್ರೀತಿ ಅಂತ. ಅದನ್ನು ಅವನು ಹೇಳಿ ಯಥಾಭವಾನ ಅಂತ. ವಸ್ತುತಃ ಉದ್ಧವ ಯಾದವರಲ್ಲಿ ಎಲ್ಲರಲ್ಲಿ ಹೆಚ್ಚು ಪ್ರೀತಿಪಾತ್ರನಾದ ಉದ್ಧವ ಹೌದು. ಇಡೀ ಬ್ರಹ್ಮಾದಿಗಳಿಂದ ಅಲ್ಲ, ಯಾದವರಲ್ಲಿ ಹೆಚ್ಚು ಪ್ರೀತಿಪಾತ್ರನ. ಆದರೆ ಯಾದವರಲ್ಲೂ ಕೂಡ ಉದ್ಧವನಿಗಿಂತ ಹೆಚ್ಚು ಪ್ರಿಯರಾದವರಿದ್ದಾರೆ. ಯಾಕೆ? ಯಾದವನ ನಂತರ ಉದ್ಧವರಲ್ಲಿ ಯಾದವ ಅಂದರೆ ಉದ್ಧವ ಅಂದರೆ ಬೃಹಸ್ಪತ್ಯಾಚಾರ ಅವತಾರ. ಅವನು ಬೃಹಸ್ಪತ್ಯಾಚಾರ ಅವತಾರ. ಅದಕ್ಕಿಂತ ಹೆಚ್ಚು ಇಷ್ಟವಾದವರು ಒಬ್ಬ ಇದ್ದಾನೆ. ಯಾರು? ಸಂಕರ್ಷಣ, ಬಲರಾಮ. ಅವನು ಶೇಷಾವತಾರ. ಅವನು ಬೃಹಸ್ಪತ್ಯಾಚಾರದ ಮೇಲೆ ಇದ್ದಾನೆ. ಆಮೇಲೆ ಇನ್ನೊಬ್ಬ ಇದ್ದಾನೆ ಇಂದ್ರ ಅವತಾರ. ಅವನು ಇಂದ್ರ ಸಮಾನ, ಪ್ರದ್ಯುಮ್ನ ಮಗ. ಇವರೆಲ್ಲ ಬೃಹಸ್ಪತ್ಯಾಚಾರಿಗಿಂತ ಹೆಚ್ಚು ಪ್ರಿಯ. ಅದನ್ನು ಪ್ರದ್ಯುಮ್ನ ಹೆಚ್ಚು ಪ್ರಿಯ, ಬಲರಾಮ ಹೆಚ್ಚು ಪ್ರಿಯ ಕೃಷ್ಣನಿಗೆ. ಆದರೆ ಪೈಕಿಯವನು ಅಂತಲ್ಲ, ನಮ್ಮದೆಲ್ಲ ಪ್ರೀತಿ ನಮ್ಮ ಪೈಕಿಯವರವರು ಅಂತ. ಅದಕ್ಕೆ ಅವ್ರನ್ನ ಬಿಟ್ಟು ಅವರು ಪೈಕಿಯವರು ಅಂತ ಪ್ರೀತಿ ಅಲ್ಲ, ಅದು ಶಾಶ್ವತ ಪ್ರೀತಿ. ನೀನು ಹಾಗಲ್ಲ. ನೀನು ಈ ಪ್ರಸಂಗದಲ್ಲಿ ನೀನು ಧರ್ಮಕ್ಕೋಸ್ಕರ ಎಲ್ಲವನ್ನು ಬಿಟ್ಟು ನನ್ನ ಬೆನ್ನು ಹತ್ತಿದವ. ಹಾಗಾಗಿ ನಿನ್ನ ಮೇಲೆ ಪ್ರೀತಿ ನನಗೆ. ಹಾಗೆ ಹೀಗೆ ಹೇಳ್ತಾನೆ. ಈ ರೀತಿಯಾಗಿ ಭಕ್ತಿಯಲ್ಲಿ ಹಾಗಂದರೆ ಅದೇ ಒಂದು ನೈಜ ಭಕ್ತಿ, ಒಂದು ಆಪತ್ಕಾಲೀನ ಭಕ್ತಿ. ಆಪತ್ಕಾಲೀನ ಭಕ್ತಿಗೆ ಆಪತ್ತಿನಲ್ಲಿರೋವನಿಗೆ ಸಹಾಯ ಮಾಡ್ತಾನೆ ಭಗವಂತ. ಆದರೆ ಅದು ನೈಜ ಭಕ್ತಿ ಅಲ್ಲ, ನೈಜ ಪ್ರೀತಿಯೂ ಅಲ್ಲ. ಆ ವಿಶ್ಲೇಷಣೆ ನೋಡಿ, ಪ್ರತಿಯೊಂದು ಸಂಗತಿಯನ್ನು ಕೃಷ್ಣ ಎಳೆ ಎಳೆಯಾಗಿ ಬಿಡಿಸಿ ಪ್ರತಿಯೊಂದು ಸಮಸ್ಯೆಗಳಿಗೆ ಅಷ್ಟು ಪರ್ಫೆಕ್ಟಾಗಿ ಲಾಜಿಕಲ್ಲಾಗಿ ಉತ್ತರ ಕೊಡ್ತಾನೆ. ಆದರೆ ನಮಗೆ ಅರ್ಥ ಆಗಬೇಕಾಗಿದ್ದರೆ ಮತ್ತು ತುಂಬ ಕಷ್ಟ ಉಂಟು. ಭಾಗವತ ಶ್ಲೋಕ ಓದಿದರೆ ಅದು ಅರ್ಥ ಆಗೋಲ್ಲ ಪಕ್ಕ. ಅದು ಅರ್ಥ ಆಗಬೇಕಾಗಿದ್ದರೆ ಮತ್ತೆ ಭಗವಂತ ಅವನ ಮಾಯಾ ಕಳಿಸಬೇಕು, ಪರದೆ ಕಳಿಸಬೇಕು. ಮಾಯಾ ಮೋಹಿತ ಧಿಯ ಅಂದರೆ ಈ ಭಾಗವತ ಓದಿ ಅರ್ಥವೇ ಆಗೋದಿಲ್ಲ, ತುಂಬ ಕ್ಲಿಷ್ಟ. ಆ ರೀತಿ ಇರ್ತಕ್ಕಂಥ ಭಗವಂತನ ಅಂದರೆ ಒಟ್ಟು ಕೃಷ್ಣನ ಅಭಿಪ್ರಾಯ ಮುಂದೆ ಬರುತ್ತೆ. ಅದು ಅತ್ಯಂತ ಮುಖ್ಯ ಯಾವುದು ಅಂದರೆ ಭಕ್ತಿರೇವ ಏನಂಗಮ ಇತಿ ಭಕ್ತ್ಯಾತ್ವ. ಅಲ್ಲಿ ಭಕ್ತ್ಯಾತ್ವನನ್ಯ ಶಕ್ಯ ಅಹಮೇವಂ ವಿಧೋರ್ಜುನ. ಭಕ್ತಿಯಿಂದ ಮಾತ್ರ ನನ್ನನ್ನು ತಿಳಿಯುವುದು ಸಾಧ್ಯ. ಆದ್ದರಿಂದ ಅನನ್ಯವಾದ ಭಕ್ತಿ ಮಾಡುವಂಥ ಭಗವಂತನಲ್ಲಿ ಪ್ರೀತಿ. ಭಕ್ತಿ ಅಂದರೆ ಏನು? ಪ್ರೀತಿ. ನಾವು ನಮ್ಮ ಹೆಂಡತಿ ಮಕ್ಕಳನ್ನು, ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ, ಗಂಡ ಹೆಂಡತಿಯನ್ನು ಪ್ರೀತಿಸ್ತಾಳೆ, ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನು ಪ್ರೀತಿಸ್ತಾರೆ. ಈ ಎಲ್ಲ ಪ್ರೀತಿಗಿಂತ ದೊಡ್ಡ ಪ್ರೀತಿ ಭಗವಂತನ ಕಡೆಗೆ ಹರಿಬೇಕು ಅಂತಾನೆ. ನಮಗೆ ನಿಜವಾದ ಪ್ರೀತಿ ಎಲ್ಲಕ್ಕಿಂತ ದೊಡ್ಡ ವಸ್ತುನ ಗೊತ್ತಾದಾಗ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಬರಬೇಕಲ್ಲಿ. ಅದು ಬಂದರೆ ಉಳಿದ ಎಲ್ಲ ನಿಮ್ಮ ಧರ್ಮಕ್ಕೆ ಅರ್ಥ ಇದೆ. ಅದು ಬಾರದೇ ಇದ್ದರೆ ನಾವು ಮಾಡೋ ಧರ್ಮ ಕಾಮ ಪುರುಷಾರ್ಥಗಳು ಯಾವುದೂ ಏನೂ ಉಪಯೋಗ ಇಲ್ಲ. ಬರೇ ಕರ್ಮಾನುಷ್ಠಾನದಿಂದ ಶಾಶ್ವತವಾದ ಸುಖ ಸಿಗೋದಿಲ್ಲ. ಅದು ತಾತ್ಕಾಲಿಕ ಮತ್ತು ಅದು ವ್ಯರ್ಥ ಅಂತ ಹೇಳಿಬಿಡ್ತಾನೆ ಕೃಷ್ಣ. ನಿಜವಾಗಿ ನಿನ್ನ ಮನಸ್ಸು ಮೊದಲು ಆ ಕಡೆಗೆ ಹೋಗಲಿ. ಭಗವಂತನ ಕಡೆಗೆ ಹೋದ ಮೇಲೆ ಅಲ್ಲಿ ಮುಂದೆ ಅದಕ್ಕೆ ಬಹಳ ಅದ್ಭುತವಾದ ಕೆಲವು ವಿಷಯಗಳನ್ನು ಹೇಳ್ತಾನೆ. ನಾನು ಇವತ್ತು ಅದನ್ನು ಪ್ರಸ್ತಾಪ ಮಾಡೋ ಹಾಗಿಲ್ಲ, ಯಾಕಂದರೆ ಸಮಯ ಮುಗಿದೋಯ್ತು. ಬಹಳ ಅದ್ಭುತವಾದ ವಿಷಯಗಳು ಅದೆಲ್ಲ ನೀವು ಭಾಗವತ ನೋಡಿದರೆ ಅಪಾರ್ಥ ಆಗುವ ಹಾಗುಂಟು. ಮತ್ತು ನಾನು ಈ ಭಕ್ತರ ಬಗ್ಗೆ ಒಂದು ಕಡೆ ಹೇಳ್ತಾನೆ. ಮತ್ತು ಅವನು ಮುಂದೆ ಬರತಕ್ಕಂಥದ್ದು ಅದು ನಿಜವಾಗಿ ಅಪಾರ್ಥ ಆಗುತ್ತೆ ಮೇಲೆ ನೋಡೋವರಿಗೆ. ಯಾರು ಸ್ತ್ರೀಯರ ಒಡನಾಟ ಮಾಡ್ತಾನೆ ಅವನು ನನ್ನ ಭಕ್ತರಲ್ಲ ಅಂತ ಹೇಳ್ತಾನೆ. ಅದು ಕಷ್ಟ ಆಯ್ತಲ್ಲ. ಕೃಷ್ಣನಿಗೆ 16,100 ಜನ ಹೆಂಡಂದರಿದ್ದಾರೆ, ಅವನ ಶಿಷ್ಯರು. ಈ ಶ್ಲೋಕಗಳಿಗೆಲ್ಲ ಅರ್ಥ ಆಗಬೇಕೆಂದರೆ ಅದಕ್ಕೆ ಒಂದು ಹೊಸ ಆಯಾಮ ಇದೆ. ಆ ಹೊಸ ಆಯಾಮದಿಂದ ಅದನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ. ಮೇಲು ನೋಟದ ಅರ್ಥ ನೋಡಿದರೆ ಕಾಂಟ್ರಡಿಕ್ಷನ್. ಕೃಷ್ಣ ಮಾಡಿದ್ದು ನಾವು ಮಾಡಬಾರ್ದಾ, ಕೃಷ್ಣ ಮಾಡ್ಬೋದಾ ಅಂತ ಕೇಳುವಂಥ ಸ್ವಭಾವ ನಮ್ಮ ಹುಡುಗರಿಗೆ ಬರುತ್ತೆ. ಯಾಕಂದರೆ ಹುಡುಗರಿಗೆ ದುರ್ಬುದ್ಧಿಯಲ್ಲಿ ಬೇಗ ಹೋಗುತ್ತೆ ಮನಸ್ಸು, ಒಳ್ಳೆಯ ಬುದ್ಧಿಯ ಪಕ್ಕ ಹೋಗೋಲ್ಲ, ಹೇಳಿದರೂ ಹೋಗೋಲ್ಲ. ಹಾಗಾಗಿ ಇದಕ್ಕೆಲ್ಲ ಭಾಗವತದಲ್ಲಿ ಅದಕ್ಕೆ ಬೇರೆ ಅರ್ಥ ಇದೆ. ಸ್ತ್ರೀ ಸಂಘ ಅಂದರೆ ಏನು ಅಂತ ಅನ್ನೋದನ್ನು ಕೃಷ್ಣ ಹೇಳಬೇಕು. ಅದನ್ನು ನಾವು ನಾಳೆ ಕೃಷ್ಣ ಹೇಳಿದ್ದು ಏನು ಅಂತ ನನಗೆ ಏನು ಕೃಷ್ಣ ಹೇಳಿದ್ದಾನೆ ಅದನ್ನು ನಾಳೆ ಹೇಳ್ತೇನೆ ನಾನು. ಇವತ್ತು ಸಮಯ ಆಯಿತು. ಹಾಗಾಗಿ ಪ್ರತಿಯೊಂದು ಭಾಗವತದ ಶ್ಲೋಕವೂ ಕೂಡ ಒಂದು ಹೊಸ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ ಹೊಸ ಪ್ರಪಂಚದ ಪ್ರವೇಶ ಅದು ನಮ್ಮ ಬದುಕಿಗೆ ಒಂದು ಹೊಸತನ, ಹೊಸ ರೂಪ, ಹೊಸ ಆಯಾಮ ಕೊಡುತ್ತೆ. ಅಂತಹ ಭಾಗವತದ ಚಿಂತನೆ ಮಾಡ್ತಾ ಇರತಕ್ಕಂಥ ನಾವೇ ಭಾಗ್ಯಶಾಲಿಗಳು, ಅದರಲ್ಲೇನು ಸಂಶಯ ಇಲ್ಲ. ನಾವು ಇದು ಬಿಟ್ಟು ಇದಕ್ಕಿಂತ ಒಳ್ಳೆಯ ಕೆಲಸ ಯಾವುದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಾಗವತದಷ್ಟು ಒಂದು ಅಧ್ಯಾತ್ಮವನ್ನು ತೆರೆದು ತೋರಿಸ್ತಕ್ಕಂಥ ಒಂದು ಗ್ರಂಥ ಇನ್ನೊಂದಿಲ್ಲ. ಅದಕ್ಕೋಸ್ಕರ ನಮ್ಮ ಚಿಂತನೆಯನ್ನು ಮುರಿಬಿಟ್ಟಂಥ ಬದುಕಿಗಿಂತ ಒಳ್ಳೆಯ ಬದುಕು ಇನ್ನೊಂದಿಲ್ಲ. ನಾವು ಅಂಥ ಒಳ್ಳೆಯ ಬದುಕಿಗೆ ಸಿದ್ಧರಾಗೋಣ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ನನ್ನ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.